ನಮಸ್ತೆ. ಅಣ್ಣ ನಮಸ್ತೆ. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಂದು ಹೆಸರು ಬೇಡ, ಊರು ಬೇಡ. ಹೆಸರು ಬೇಡ, ಊರು ಬೇಡ, ಹೇಳುವ. ಕಾರ್ಯಕ್ರಮ ಯಾವಾಗ ನೋಡ್ತಿದ್ದೀರಿ? ಕಾರ್ಯಕ್ರಮವನ್ನ ಈ ನಾನು ಧ್ವನಿ ಒಂದು ನಾನು ಈ ಮುಂಚೆ ಕೇಳ್ದಂಗೆ ಇದೆಯಲ್ಲ. ಹೌದಣ್ಣ, ಹೌದು. ಓ, ಈ ಮುಂಚೆ ಮಾತಾಡಿದ್ರಾ? ಒಂದ್ಸರಿ ಮಾತಾಡಿದ್ದೀನಣ್ಣ. ಓಕೆ ಓಕೆ. ಯಾವಾಗ ಹೇಗಿದ್ದೀರಾ ಅಣ್ಣ? ಮಾತಾಡಿದ್ರಿ? ಹೇಗಿದ್ದೀರಣ್ಣ? ಬಹಳ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರವ್ವ? ನಾವು ಚೆನ್ನಾಗಿದ್ದೀವಣ್ಣ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ತುಂಬಾ ಖುಷಿ ಆಗ್ತಿದೆ ನಿಮ್ಮ ಹುಟ್ಟುಹಬ್ಬದ ದಿನ ನನ್ನ ಕರೆ ಕನೆಕ್ಟ್ ಆಗಿರೋದಕ್ಕೆ. ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಹುಟ್ಟುಹಬ್ಬ ಇವತ್ತಲ್ಲ ತಾಯಿ, ನಾಳೆ. ನಾಳೆನಾ? ಅಡ್ವಾನ್ಸ್ ಇಲ್ಲ, ನಾಳೆ ಆದ್ರೂ ನನ್ಗೇನಪ್ಪಾ ಅಂದ್ರೆ, ನೀವು ಏನ್ ನಗ್ತಾ ಇದ್ದೀರಲ್ಲ, ಈ ನಗು ಪ್ರತಿದಿನ ಇದ್ರೆ ಅವತ್ತೆಲ್ಲ ಹುಟ್ಟಿದ ಹಬ್ಬನೇ ಪ್ರತಿದಿನ. ಅದ್ಭುತ ಅದ್ಭುತ. ನಾವು ಒಂದಿನ ಖುಷಿಗೋಸ್ಕರ ಬದುಕಬಾರ್ದು ಅಂತ ನೀವೇ ಹೇಳಿದ್ದೀರಲ್ಲ. ಶರಣಾರ್ಥಿ. ನನ್ನ ನಗುವನ್ನು ಬಯಸ್ತೀರಲ್ಲ, ನಿಮ್ ದೊಡ್ಡ ಮನಸ್ಸು. ಅಮ್ಮ ಹೇಗಿದ್ದಾರಣ್ಣ? ಬಹಳ ಚೆನ್ನಾಗಿದ್ದಾರೆ. ಯಾಕಂದ್ರೆ ಆಕ್ಚುಲಿ ನಾವು ನಾವು ನಿಮ್ಗಿಂತ 10 ವರ್ಷ ದೊಡ್ಡವರು. ಬಟ್ ನಿಮ್ಮಿಂದ ಹೌದು 35 ಏಜ್ ಅಣ್ಣ ನಮ್ಗೆ. ಅಯ್ಯೋ ದೇವ. ಬಟ್ ನಿಮ್ಗೆ ಇರುವಂತ ಬುದ್ಧಿಗೆ ವಯಸ್ಸಿಲ್ಲ ಅಂತ ಹೇಳ್ತಾರಲ್ಲ. ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ನನ್ ಕಾಲ್ ಇವತ್ ಕನೆಕ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಏನ್ ಗೊತ್ತಾ, ನಾನು ಯಾವತ್ ಕಾಲ್ ಮಾಡ್ತೀನಿ ಅವತ್ ಕನೆಕ್ಟ್ ಆಗೇ ಬಿಟ್ಟಿರ್ತಾನ. ಅಯ್ಯೋ ಹೌದಾ? ನಾನು ಫಸ್ಟ್ ಟೈಮ್ ಸುಮ್ನೆ ನೋಡೋಣ ಅಂತ ಕರೆ ಮಾಡಿದ್ದೆ, ಕನೆಕ್ಟ್ ಆಯ್ತು. ಇವತ್ತು ಹಂಗೆ ಸುಮ್ನೆ ಕ್ಯಾಜುವಲ್ ಆಗಿ ಮಾಡಿದೆ, ಕನೆಕ್ಟ್ ಆಯ್ತು. ಸಂತೋಷ, ಒಳ್ಳೇದಾಗ್ಲಿ. ಏನಾದ್ರೂ ಹೇಳೋದಿದ್ಯಾ? ಹೌದಣ್ಣ, ಹೇಳ್ಬೇಕಾಗಿತ್ತಣ್ಣ. ಹೇಳ್ತಾಯಿ. ನಾನು ನಿಮ್ಗೆ ಮುಂಚೆ ನಂದು ಒಂದು ಪ್ರಾಬ್ಲಮ್ ಹೇಳ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ನನ್ನ ಮತ್ತೆ ಡಿಸ್ಪ್ಯೂಟ್ ಆಗಿದೆ, ಸ್ವಲ್ಪ ಇದ್ದೀವಿ ಇಲ್ಲೇ ಅಮ್ಮನ ಜೊತೆ ಅಂತ ಹೇಳ್ಕೊಂಡಿದ್ದೆ. ಹಸ್ಬೆಂಡ್ ಏನ್ ಕೆಲಸ ಮಾಡೋದು? ಪೊಲೀಸ್ ಇದ್ದಾರಣ್ಣ ಅವರು. ಪೊಲೀಸ್ ಇದ್ದಾರೆ. ಓಕೆ. 12 ವರ್ಷ ಆಯ್ತಣ್ಣ ಮದ್ವೆ ಆಗಿ. ಒಂದ್ 8 ವರ್ಷದಿಂದ ಇಬ್ರು ದೂರ ಇದ್ದೀವಿ ತವ್ರ ಮನೆಯಲ್ಲಿ. ಏನು ಕಾರಣ ದೂರ ಇರ್ಲಿಕ್ಕೆ? ಅಂದ್ರೆ ನಾವು ಫಸ್ಟ್ ಒಂದು ಹುಡುಗಿ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದ. ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಅಫೇರ್ಸ್ ಇತ್ತು. ಮನೆಯಲ್ಲಿ ಮದ್ವೆ ಬೇಡ ಅಂದ್ರೂ ನಮ್ ಕಾಸ್ಟ್ ಒಬ್ಳು ಇರ್ಲಿ ಅಂತ ಮದ್ವೆ ಮಾಡ್ಸಿದ್ದಾರೆ. ಅಲ್ಲ, ಈಗ ನೀವು ಮದುವೆ ಆಗಿರೋ ಹುಡುಗನಿಗೆ ಮದುವೆಗೆ ಮುಂಚೆ ಬೇರೆ ಸಂಬಂಧ ಇತ್ತು? ಹೌದೌದ. ನಾನು ಸಿಟಿಲ್ ಅವ್ರ ಜೊತೆ ಮನೆ ಮಾಡ್ಕೊಂಡಿದ್ದ. ನಿಮ್ಮ ಮನೆಯವ್ರಿಗೆ ಗೊತ್ತಿತ್ತಾ? ಇಲ್ಲ, ನನಗೆ ಗೊತ್ತಿರ್ಲಿಲ್ಲ. ಸರಿ. ಅಂದ್ರೆ ಅಪ್ಪ ಕುಡಿತಾರನ. ಚಿಕ್ಕ 2 ವರ್ಷದ್ದಾಗ್ಲೇನೆ ಅಮ್ಮನ ಮನೇಲಿ ಬಂದಿರೋದು. ಸೋದರ ಮಾವ ಕಾಟಾಚಾರಕ್ ಮದ್ವೆ ಮಾಡ್ಕೊಟ್ರು. ವರದಕ್ಷಿಣೆ ಇಲ್ಲ ಅಂತಾರಂದ್ರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಕೊಟ್ರು. 400 ಕಿಲೋಮೀಟರ್ ಅಂತರದಲ್ಲಿ ಕೊಟ್ಟಿದ್ದಾರೆ ನಿಮ್ಮನ್ನ. ಹೌದು. ಏನು ಯೋಚನೆ ಮಾಡಿಲ್ಲ. ಬರೀ ಅವತ್ತೇ ಒಂದೇ ದಿನದಲ್ಲಿ 3 ಸಂಬಂಧಗಳು ಬಂದ್ರೆ ಅವೆರಡು ವರದಕ್ಷಿಣೆ ಬೇಡ್ತಾರೆ, ಇವನು ವರದಕ್ಷಿಣೆ ಬೇಡ ಅಂತಿದ್ದಾನೆ ಅಂತ ಏನೇನು ಯೋಚಿಸಿಲ್ಲ. ನಾವು ಸುಮ್ನೆ ಕೊಟ್ಟು ಬಂದ್ರು ಅಷ್ಟೇ. ಬಟ್ ಅವ್ರಿಗೆ ಪೊಲೀಸ್ ಕೆಲಸ ಅಂತ ಅದು ಇದೆ ಅಂತ ಕೂಡ ಚೆಕ್ ಮಾಡ್ಲಿಲ್ಲ. ಇದೆ ಅಂದ ತಕ್ಷಣ ಅವನೇ ಹೇಳಿದ, ನಿಮ್ ಮಾಮ ನನ್ ಪೊಲೀಸ್ ಜಾಬ್ ಇದೆ ಅಂತ ಕಾರ್ಡ್ ಕೂಡ ಚೆಕ್ ಮಾಡಿಲ್ಲ. ಬೈ ಚಾನ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದ ಅವನು ಅಂತ ಅವನೇ ಕೇಳಿದ. ಗಂಡನ ಮನೆಗೆ ಹೋದ. ಪೊಲೀಸ್ ಕೆಲಸ ಇತ್ತಾ? ಇದೆ ಅಣ್ಣ, ಅವನ್ಗೆ ಇದೆ. ಸರಿ. ಪೊಲೀಸ್ ಕೆಲಸ ಅಂತ ಗೊತ್ತಿದ್ದು ಮದುವೆ ಆದ್ರಿ? ಹೌದು. ಪೊಲೀಸ್ ಕೆಲಸದಲ್ಲಿ ಮತ್ತೆ ಗನ್ ಮ್ಯಾನ್ ಅವರು. ಈ ರಾಜಕಾರಣಿಗಳಿಗೆಲ್ಲ ಗನ್ ಮ್ಯಾನ್ ಅವರು. ಸರಿ. ಅಂದ್ರೆ ದುಡ್ಡಿನ ದೊರೆಗಳನ್ನ ಒಂದ್ ರೀತಿಯಲ್ಲಿ. ಅಪ್ಪಂದು ತುಂಬಾ ಜಮೀನಿದೆ, ತುಂಬಾ ಶ್ರೀಮಂತಿಕೆಯಲ್ಲಿ ಬೆಳೆದವರು. ತುಂಬಾ ಚಟಗಳು ಕೂಡ ಇತ್ತನ ಅವನ್ಗೆ. ಏನ್ ಬೇಕೆಲ್ಲ ಇತ್ತು. ಓಕೆ. ನಾನೇನ್ ಮಾಡ್ದೆ, ಈ ಚಟಗಳಿಗೋಸ್ಕರ ನಾನು ದೂರ ಆಗ್ಬಾರ್ದು, ಇರ್ಲಿ ಸಹಿಸ್ಕೊಂಡು ಹೋಗ್ಬೇಕು. ಈ ಕಡೆ ಬಂದ್ರು ಕೂಡ ಇಲ್ಲಿ ಸೋದರ ಮಾವನ ಮನೆಯಲ್ಲಿ ತುಂಬಾ ಹಿಂಸೆ ಕೊಟ್ಟಿದ್ರು. ಇಲ್ಲಿನೂ ಕಷ್ಟದಲ್ಲೇ ಬದುಕ್ಬೇಕು, ಎಲ್ಲ ಒಂದ್ ಕಡೆ ಬದುಕ್ಬೇಕಂತ 4 ವರ್ಷ ಜೀವನ ಮಾಡ್ದೆ ಅವನ ಜೊತೆಗೆ. ಅವ್ನು ಆಮೇಲೆ ಏನ್ ಹೇಳ್ದ, ನಾವು ಸ್ಟಾರ್ಟಿಂಗ್ ಅಲ್ಲೇ, ನೀನ್ ನನ್ಗೆ ಇಷ್ಟ ಇಲ್ಲ, ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ನೀನ್ ಹೊರಗಡೆ ಹೆಂಡತಿ ಅಂತ ತೋರಿಸ್ಕೊಳಕ್ಕೂ ನನ್ಗೆ ಇದಾಗತ್ತೆ, ನೀನ್ ಬಡವರಿದ್ದೀರಾ, ನಿನ್ ಮೈ ಮೇಲೆ ಬಂಗಾರ ಇಲ್ಲ, ಈ ತರ ಎಲ್ಲ ಟಾರ್ಚರ್ ಸ್ಟಾರ್ಟ್ ಮಾಡಿದ. ನಾನು ಹೆಂಗ್ ಸುಮ್ಮಿರ್ತೀನಲ್ಲ, ದಿನಕ್ಕೊಂದೊಂದು ಹುಟ್ಟಿಸ್ಕೊಂಡ್ ಬರಕ್ ಸ್ಟಾರ್ಟ್ ಮಾಡಿದ ಅವನು. 1 ನಿಮಿಷ ಆಗಿರುತ್ತಾಯಿ, 1 ನಿಮಿಷ. 4 ವರ್ಷ ಜೀವನ ಮಾಡಿದೆ ಅವನ ಜೊತೆಗೆ. ಅವ್ನು ಆಮೇಲೆ ಏನ್ ಹೇಳ್ದ, ನಾವು ಹೇಳ್ತಾಯಿ. ನಾನೇನ್ ಮಾಡಿದೆ ಅಣ್ಣ, ಹಲೋ, ಆತನಿಗೆ ಯಾವ ಕಾರಣಕ್ಕೆ ಬೇಸರ? ಹೇಳಿನ ನಿಮ್ಮನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಏನು ಕಾರಣ? ಅಂದ್ರೆ ಅವನ್ಗೆ 2 ಕಾರಣ ಇತ್ತು. ಒಂದು ಬಂದು ಅಲ್ಲಿ ಬೇರೆದವ್ರ ಜೊತೆ ಅವನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದ. ಅವನ್ಗೆ ನನ್ನ ಸ್ಥಾನ ಆಲ್ರೆಡಿ ಒಬ್ಳು ತುಂಬಿದ್ಲು. ಅಂದ್ರೆ ಅದು ಅವ್ರ ಮನೆಯವ್ರಿಗೆ ಗೊತ್ತಿರ್ಲಿಲ್ವಾ? ಅಂದ್ರೆ ಅವ್ರ ತಮ್ಮನ್ಗೆ ಗೊತ್ತಿತ್ತನ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿತ್ತು, ಕೆಲವೊಂದಿಷ್ಟು ಜನರಿಗೆ. ಅವ್ರ ಅಪ್ಪ ಅಮ್ಮನ್ ಬಿಟ್ರೆ ಮಿಕ್ಕಿದವ್ರು ಎಲ್ಲರಿಗೂ ಗೊತ್ತಿತ್ತನ. ಅದು ಅವ್ರನ್ನೇ ಮದುವೆ ಆಗ್ಬೋದಿತ್ತಲ್ಲ ಆತ?
ಬೇರೆ ಕ್ಯಾಸ್ಟ್ ಅದು, ಓಹೋ, ಅಂದರೆ ಲಂಬಾಣಿ ಕ್ಯಾಸ್ಟ್ ಅದು. ಬೇರೆ ಕ್ಯಾಸ್ಟು, ಬಟ್ ಮದುವೆ ಆಗ್ಲಿಕ್ಕೆ ಆಗಲ್ಲ. ಬಟ್ ನಿಮ್ಮನ್ನ ಮದುವೆಗೆ ಮನೇಲಿ ಒಬ್ರು ಬೇಕು ಅಂತ ನಿಮ್ಮ. ಹಾ, ಸಮಾಜಕ್ಕೆ ತೋರ್ಸಕ್ ನಾನು ಮದ್ವೆ ಆಗಿದ್ದ ನಾನು. ಬಟ್ ನಿಮಗೆ ಎಷ್ಟು ವಯಸ್ಸು? ನಾನು ಮದ್ವೆ ಆಗೋ ಟೈಮಲ್ಲಿ ನನಗೆ ಒಂದು 22-23 ಇತ್ತನ. ಸರಿ, ಆಯಿತು. 23 ಏಜ್ ಇತ್ತು. ಮದುವೆ ಆಯಿತು. ಅದಾದಮೇಲೆ ಕಿರುಕುಳ ಶುರುವಾಗಿದ್ದು ಅವರಿಂದ 2 ತಿಂಗಳಲ್ಲಿ ಸ್ಟಾರ್ಟ್ ಆಗಿದೆ. 2 ತಿಂಗಳಲ್ಲೇ ತವ್ರ ಮನೆ ಕಳ್ಸಿದಾನ ಹಬ್ಬಕ್ಕಂತ. ವಾಪಸ್ ನಾನು ಬರ್ತೀನಿ ಅಂದ ತಕ್ಷಣ ಏನ್ ಹೇಳ್ದ, ನೀನ್ ಬರ್ಬೇಕಾದ್ರೆ ಒಂದ್ ಕಂಡೀಷನ್ ಇದೆ ಅಂತ. ಏನು, ನಾನ್ ಗಂಡನ ಮನೇಲಿ ಇರ್ಬೇಕಾದ್ರೆ ನನ್ನ ಜೀವಕ್ಕೆ ಏನಾದ್ರೂ ತೊಂದ್ರೆ ಆದ್ರೆ ನನ್ನ ಜೀವಕ್ಕೆ ನಾನೇ ಕಾರಣ, ಗಂಡ ಅತ್ತೆ ಮಾವ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಬಾಂಡ್ ಪೇಪರ್ ಅಲ್ಲಿ ಬರ್ದ್ ಸೈನ್ ಹಾಕಿದ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ನಿನ್ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ದ ನಾನು 2 ತಿಂಗಳಲ್ಲಿ. ಅಂದ್ರೆ ಗಂಡನ ಮನೆಯಲ್ಲಿ ನಿಮ್ಗೆ ಏನಾದ್ರು ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ನೀವೇ ಬರ್ಕೊಂಡು ಬರ್ಬೇಕು. ಅದು ಮತ್ತೆ ಇದನ್ನ ಯಾರು ಒತ್ತಾಯ ಪೂರ್ವಕವಾಗಿ ಬರ್ಸಿಲ್ಲ, ನಾನು ಸ್ವ ಇಚ್ಛೆಯಿಂದ ಬರ್ದಿದ್ದೀನಿ ಅಂತ ಅವ್ನು ಒಂದ್ ಪೇಜ್ ಅಲ್ಲಿ ಬರ್ಕೊಂಡ್ ಬಂದಿದ್ದಾನ. ಆಸ್ ಇಟ್ ಈಸ್ ನಾನು ಬರಿಬೇಕು ಅಂತ ಹೇಳ್ದ ಅವನು. ಅಂದ್ರೆ ಅದ್ರ ಉದ್ದೇಶ ನಿಮ್ಮನ್ ಜೀವಂತವಾಗಿ ಇಡದೆ ಇರೋದು. ಹೌದಣ್ಣ. ಈಗ ಸುಮ್ನೆ ನಾನ್ ಮದ್ವೆ ಆಗಿದ್ದೆ, ಅವಳೇ ಸತ್ತೋದ್ಲು, ಅದಕ್ಕೆ ನನ್ಗೆ ಬೇಡ, ನಾನು ಅವಳ ಜೊತೆನೆ ಜೀವನ ಮಾಡ್ತೀನಿ ಲಿವಿಂಗ್ ಟುಗೆದರ್ ಅಲ್ಲಿ ಅಂತ ಹೇಳ್ಕೊಳಕ್ ಅವ್ನ್ ಬೇಕಾಗಿತ್ತನ ಅದು. ಓಹೋ, ಅಂದ್ರೆ ಆ ಪತ್ರವನ್ನ ಅವರೇ ರೆಡಿ ಮಾಡಿ ಅದೇ ತರ ನೀವೊಂದು ಸಪರೇಟ್ ಬರೆದು ಸೈನ್ ಹಾಕಬೇಕು. ವೈಟ್ ಪೇಜ್ ಅಲ್ಲಿ ಬರ್ಕೊಂಡ್ ಬಂದಿದ್ದಾನ, ನನ್ಗೆ ಬಾಂಡ್ ಪೇಪರ್ ಅಲ್ಲಿ ನಾನು ಬರ್ದೆ ಆಸ್ ಇಟ್ ಈಸ್ ನೋಡ್ಕೊಂಡ್ ಬರ್ದು ಸೈನ್ ಮಾಡ್ಬೇಕು. ನೀವು ಮಾಡಿದ್ರಾ? ಮಾಡಿದೆ ನಾನು. ಆ ಟೈಮಲ್ಲಿ ನನ್ಗೆ ಅಷ್ಟೊಂದು ಬುದ್ಧಿ ಇರ್ಲಿಲ್ಲ. ನನ್ಗೇನು ಪ್ರಪಂಚ, ಯಾಕಂದ್ರೆ ನನ್ಗೆ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿತ್ತಾ? ಏನು ಗೊತ್ತಿಲ್ಲ ನನ್ಗೆ. ಯಾಕಂದ್ರೆ ನಾನೇನಂದ್ರೆ ಗಂಡನ ಮನೆ ಕರ್ಕೊಂಡು ಹೋಗ್ತಾನಲ್ಲ ಅನ್ನೋದೊಂದೇ ನನ್ಗೆ ಬಿಟ್ರೆ ಏನು ಈ ತರ ಮೋಸ ಮಾಡ್ತಾರೆ ಈ ತರ ಅಷ್ಟು ನನ್ಗೆ ಹೊರಗಿನ ಪ್ರಪಂಚ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ. ಬಟ್ ನಿಮ್ಮ ಮನೆಯವ್ರಿಗೆ ಇದನ್ನ ಹೇಳಿದ್ರ? ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಹೆದರ್ಸಿದ್ದ. ನಿಮ್ಮ ಮನೆಯವ್ರಿಗೆ ಹೇಳೋದು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅದ್ ಕತೆ ಬೇರೆ ಆಗುತ್ತೆ. ನಿನ್ನ ಮಧ್ಯೆ ಅಷ್ಟೇ ಇರ್ಬೇಕಿದು. ಅಂದ್ರೆ ನಮ್ಮೂರ್ ಬಿಟ್ಟು ಸಿಟಿಗೆ ಒಂದ್ ಫಿಲಮ್ ನೋಡಕ್ ನಿಮ್ ಹುಡ್ಗಿನ್ ಕಳಿಸಿ ಅಂತ ಹೇಳಿದ ತಕ್ಷಣ ಅಲ್ಲಿ ಹೋದ್ರೆ ಈ ಸೀನ್ ಇರ್ತಾನ, ಫಿಲಮ್ ಇಲ್ಲ ಏನ್ ಮಣ್ಣು ಇಲ್ಲ, ಈ ತರ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದ ಅವನು. ಅಂದ್ರೆ ಫಿಲ್ಮ್ ನೋಡ್ಲಿಕ್ಕೆ ಅಂತ ನಿನ್ನ ತವ್ರ ಮನೆಯಿಂದ ನಿನ್ನನ್ನು ಸಿಟಿ ಕರ್ಸ್ಕೊಂಡಿದ್ದ? ಹೌದಣ್ಣ. ಬಟ್ ನೀವು ಫಿಲ್ಮ್ ಅಂತ ಖುಷಿಯಾಗಿ ಹೋಗಿದ್ರಾ? ಹೌದಣ್ಣ, ನಾನ್ ಖುಷಿ ಅಂತ ಏನಿಲ್ಲ, ಹೋಗಿದ್ದೆ ನಾನು ಸುಮ್ನೆ ಮಾಮೂಲಿ. ಅಲ್ಲಿ ನೋಡಿದ್ರೆ ಈ ಸೀನ್ ಇತ್ತನ ಬರ್ದು ಕೊಟ್ಟು ನಾನು ಆ ಗಂಡನ ಮನೇಲಿ ಇದ್ದೆ. ಬಟ್ ನನ್ಗೆ ಅದೊಂದು ಒಂದ್ ಕಾಡ್ತಾ ಇತ್ತನ, ನನ್ಗೇನಾದ್ರೂ ಆದ್ರೆ ನಾನ್ ಬೈ ಚಾನ್ಸ್ ಈ ಲೆಟರ್ ಇಟ್ಕೊಂಡು ಆಟ ಆಡ್ತಾನಲ್ಲ ಅಂತ ನಾನ್ ಸಾಯೋ ಯೋಚನೆ ಯಾವತ್ತೋಳು ಎಷ್ಟೇ ಹಿಂಸೆ ಕೊಟ್ಟು ಸಾಯೋ ಯೋಚನೆ ಮಾಡ್ಲಿಲ್ಲ. ಯಾಕಂದ್ರೆ ಲೆಟರ್ ಬರ್ದಿದ್ದೀನಿ ಅನ್ನೋದೊಂದು ನನ್ ಕಾಡ್ತಿತ್ತಲ್ಲ ನಾ ಒಳಗಡೆ ಚುಚ್ಚಿ. ಹಂಗಾಗಿ ನಾನು ಅವನೇನ್ ಮಾಡ್ದಾನ, ನಾನೇ ಸುಸೈಡ್ ಮಾಡ್ಕೋ ಲೆವೆಲ್ಗೆ ನನ್ಗೆ ಟಾರ್ಚರ್ ಕೊಡ್ತಿದ್ದ. ನಾವು ಅಷ್ಟು ಹಿಂಸೆ ಕೊಡ್ತಿದ್ದ. ಅತ್ತೆ ಮಾವ ಇದ್ರ? ಅತ್ತೆ ಮಾವ ಇದ್ರನ ಅವ್ರದ್ದು ಯಾರ್ದು ಆಟ ನಡೆಯೋದಿಲ್ಲ. 5 ಜನ ಅಣ್ತಂಬಂದಿರು ಮತ್ತೆ ಇವನು 9ನೇದವನ. ನಾನು 6 ಜನ ಹೆಣ್ಮಕ್ಳು ಮತ್ತೆ 5 ಜನ ಗಂಡ್ಮಕ್ಳು. ಅವ್ರ ಮಧ್ಯೆ ಇವನು 9ನೇದವನ ನಮ್ಮ ಯಜಮಾನ. ಮತ್ತೆ ಕೆಲಸದ ವಿಚಾರದಲ್ಲಿ ದುಡಿಮೆ ವಿಚಾರದಲ್ಲಿ ಇವರೇ ಮೇಲು. ಹೌದಣ್ಣ, ಯಾಕಂದ್ರೆ ಇವನು MLA ಅವ್ರ ಗನ್ಮ್ಯಾನ್ ಆಗಿರೋದ್ರಿಂದ ಬೇರೆ ದುಡ್ಡು ಬರ್ತಿತ್ತು, ಎಲ್ಲದಕ್ಕೂ ಇವನೇ ಕೊಟ್ಟು ನಡೆಸ್ತಾ ಇದ್ದ ನಮ್ಮ ಮನೇಲಿ ದುಡ್ಡು. ಸ್ವಲ್ಪ ದಿನ ಅವ್ರು ನನ್ಗೆ ಸಪೋರ್ಟ್ ಮಾಡಿದ್ರು, ಆಮೇಲೆ ಇವ್ನು ದುಡ್ಡು ಕೂಡ ಸ್ಟಾಪ್ ಮಾಡಿದ ತಕ್ಷಣ ಅವರು ಇವನ್ಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಣ್ಣ. ನಾನು ಎಷ್ಟೇ ಇಡೀ ಮನೆಯವರೆಲ್ಲ ಒಂದಾಗಿ ನನ್ಗೆ ಹಿಂಸೆ ಕೊಟ್ಟು ನಾನು ಸುಮ್ಮನೆ ನನ್ನ ಪಾಡಿಗೆ ಕೆಲಸ ಮಾಡೋದು, ನನ್ನ ಪಾಡಿಗೆ ನಾನು ಇದ್ದೇನೆ. ಒಂದಿನ ಏನ್ ಮಾಡಿದ್ರ ನಾನು ಅವ್ರ ಅಣ್ಣನ ಹೆಂಡತಿ ಜೊತೆ ಅವನಿಗೆ ಅನೈತಿಕ ಸಂಬಂಧ ಇರೋದು ನನ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಫಸ್ಟ್. ಅಂದ್ರೆ ಈ ಲಿವಿಂಗ್ ಟುಗೆದರ್ ಅಲ್ಲಿರೋ ಹೆಣ್ಣು ಬೇರೆ, ಈ ಹೆಂಡತಿ ಬೇರೆ? ಹೌದಣ್ಣ. ಆ ಹುಡುಗಿರ್ ವಿಷಯದಲ್ಲೆನ ಅವನ್ಗೆ ಅದು ಹೇಳಕ್ ಆಗಲ್ಲ, ಲಿಮಿಟ್ ಲೆಸ್ ಇದೆಯಣ್ಣ ಆ ವಿಷಯಕ್ಕೆ. ಅದ್ ಯಾವ ಕರ್ಮದಲ್ಲಿ ಹೋಗ್ತಾನೋ ದೇವ್ರಿಗೆ ಗೊತ್ತದು. ಅಂದ್ರೆ ಹೆಣ್ಣು ಮಕ್ಳು ಚಟ. ಹೌದೌದಣ್ಣ. ಮೋಸ್ಟ್ಲಿ ನಾನು ಪ್ರಪಂಚದಲ್ಲಿ ಎಲ್ಲರನ್ನು ನೋಡಿದ್ದೀನಣ್ಣ, ಇವ್ನ್ಗಿರುವಷ್ಟು ಯಾವ ಗಂಡಸರಿಗೂ ಇಲ್ಲ ಅನ್ಸುತ್ತಾನ. ಅಷ್ಟಿದೆ ಆ ಕರ್ಮ. ಏನ್ ಕಟ್ಕೊಂಡ್ ಸಾಯ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ಒಂದ್ ಹೆಣ್ಣು ಅಂದ್ರೆ ಭೂಮಿ ತೂಕದಕ್ ಸಮಾನ, ನಮ್ಮ ಹೆಂಡತಿ ಬಿಟ್ಟು ಮಿಕ್ಕಿದವ್ರೆಲ್ಲ. ಹೌದಲ್ಲಣ್ಣ. ನಾನ್ ಏನ್ ಮಾಡ್ದೆ ಅಣ್ಣ, ಅದನ್ನ ಒಂದ್ಸರಿ ನನ್ ಕೈಲಿ ಸಿಕ್ಕಾಕೊಂಡ್ರಣ್ಣ ಅವ್ರಿಬ್ರು. ಯಾರು, ಅವನು ನಮ್ಮ ಹಸ್ಬೆಂಡ್ ಮತ್ತು ಅತ್ತಿಗೆ. ಅವ್ರ ಅಣ್ಣಂಗ ಅದ್ ಗೊತ್ತಿತ್ತ? ಅದ್ ಗೊತ್ತಿಲ್ಲ ಅಣ್ಣ. ಅವ್ರನ್ನು ಕುಡಿತಾನಣ್ಣ. ಅದೇ ವೀಕ್ನೆಸ್. ಕುಡಿದು ಎಲ್ ಬೇಕಲ್ಲಿ ಬೀಳ್ತಾನೆ. ಸ್ವಲ್ಪ ಇವ್ನಿಗೆ ಮದ್ವೆ ಕೂಡ ತುಂಬಾ ಲೇಟ್ ಆಗಿತ್ತಾನ. ಹಂಗಾಗ್ಬಿಟ್ಟು ಇವ್ನ ಅವಳ ಜೊತೆ ಇದ್ ಮಾಡ್ಕೊಂಡಿದ್ದ. ಯಾರಿಗ್ ಮದ್ವೆ ಲೇಟು?
ಅಂದ್ರೆ ಇವನ್ಗೆ ಬ್ಯಾಡ್ ಹ್ಯಾಬಿಟ್ಸ್ ಇರೋದ್ರಿಂದ 2 ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿತ್ತನ, ಹಂಗಾಗಿ ಇವನ್ಗೆ ಯಾರು ಹೆಣ್ ಕೊಟ್ಟಿಲ್ಲ. ತುಂಬಾ ನಾನ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಬಂದು ನಾವು ಅಂದ್ರೆ ಕೊಟ್ಟಿವಿ. ನೀವು ಬರೋಕ್ಕಿಂತ ಮುಂಚೆನೆ ಅಣ್ಣನ ಹೆಂಡತಿ ಜೊತೆ ಸಂಬಂಧ ಇತ್ತು? ಹೌದೌದಣ್ಣ. ಅವನ್ಗೆ SSLC ಮುಗಿದ ತಕ್ಷಣ ಜಾಬ್ ಬಂದಿದೆ ಅಣ್ಣ. 16 ವರ್ಷಕ್ಕೆ ಜಾಬ್ ಬಂದ್ರೆ ಅವನ್ಗೆ 35 ವರ್ಷಕ್ಕೆ ಮದ್ವೆ ಆಗಿದೆ ಅಣ್ಣ. ಓಹೋ. ಅಂದ್ರೆ 19 ವರ್ಷ ಅವನು ಗ್ಯಾಪ್ ಅಲ್ಲಿ ಇದ್ದಾನೆ ಜಾಬ್ ಬಂದ್ಮೇಲೆ. ದುಡ್ಡು ಮಾಡ್ಸುತ್ತಲ್ಲ ಅನ್ನೋ ದುಡ್ಡಿದ್ರೆ ಹಾಗಾಗ್ಬಿಟ್ಟು ಅವ್ರ ಅಣ್ಣನ ಹೆಂಡತಿದ್ದು ಜೊತೆ ಸಂಬಂಧ ಇರೋದನ್ನ ನಾನು ಒಂದ್ಸತಿ ನಾನು ನೋಡ್ಬಿಟ್ಟೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಯ್ತು ನನ್ಗೆ. ಅವನು ಇಬ್ರು ಸೇರ್ಬಿಟ್ಟು ಈಗ ಹಳ್ಳಿ ಕಡೆ ಮ್ಯಾಳ್ಗಿ ಮೇಲೆ ಹೋಗ್ತಾರೆ ನೋಡೋಣ, ಚಾವಣಿ ಮೇಲೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನನ್ಗೆ ಬರ್ಬೇಕಾದ್ರೆ ಪಾಯ್ಸನ್ ತಗೊಂಡ್ ಬಂದಿದ್ದಾನ ಜೇಬಲ್ಲಿ. ಅಲ್ಲಿ ಮೇಲ್ಗಡೆ ಇಬ್ರು ಬಂದ್ಬಿಟ್ಟು ಕುಡ್ಸಕ್ ಟ್ರೈ ಮಾಡಿದ್ರು. ಮೇಲ್ಗಡೆ ಕರ್ಕೊಂಡು ಹೋಗಿ ರಾತ್ರಿ 1 ಗಂಟೆ ಆಗಿರ್ಬೋದು. ನಾನ್ ಹೇಳಿದೆ, ನೀವಿಬ್ರು ಲಿವಿಂಗ್ ಟುಗೆದರ್ ಅಲ್ಲಿ ಆದ್ರೂ ಇರಿ, ನೈತಿಕ ಸಂಬಂಧದಲ್ಲಿ ನಾನು ನೋಡಿದ್ದೀನಿ ನಿಜ, ಬಟ್ ನಾನು ಯಾರ ಮುಂದೆ ಹೇಳಲ್ಲ. ನನ್ ಕೈ ಮುಗಿತೀನಿ, ನಾನು ಬಿಟ್ಬಿಡ್ರಿ, ನಾನು ತವ್ರ ಮನೆಗಾದ್ರೂ ಹೋಗ್ತೀನಿ, ಇಲ್ಲ ಇಲ್ಲಿದ್ರು ಕೂಡ ನಾನು ಯಾರ ಮುಂದೆ ಹೇಳಲ್ಲ ಅಂದ ತಕ್ಷಣ ಆದ್ರೋಣ ಹೇಳ್ತಾಳೆ ಇವಳು ನಾಟಕ ಮಾಡ್ತಾಳೆ ಅಂತ ಪಾಯ್ಸನ್ ಕುಡ್ಸಿದ್ರಣ್ಣ ಇಬ್ರು ಸೇರಿ. ನಿಮಗೆ ಪಾಯ್ಸನ್ ಕುಡಿಸಿದ್ರು? ಹಾ, ಯಾಕಂದ್ರೆ ಆ ವಿಷಯ ನಾನು ಬಾಯ್ ಬಿಡ್ತೀನಿ ಅಂತ ಬಲವಂತವಾಗಿ ಕುಡಿಸಿದ್ರು? ಹೌದಣ್ಣ, ಹೌದು. ನೀವು ಕುಡಿದ್ರ? ಅಂದ್ರೆ ಏನೋ ಒಬ್ಬರ ಕೈ ಹಿಡಿದು ಈ ತರ ಕುಡ್ಸಿದ್ರು ನನ್ಗೆ. ನಾನ್ ಬಾಯ್ ಮಾಡ್ತೀನಿ ಅಂದ್ರೂ ಅದಕ್ ಅವಕಾಶ ಕೊಡ್ಲಿಲ್ಲ ಅವರು. ಕುಡಿಸಾದ್ಮೇಲೆ ನಾನು ಅಲ್ಲೇನೆ ಸೇರಿ ಕುಡಿಸಿದ್ದ? ಹೌದೌದಣ್ಣ, ಅವಳು ಬಂದ್ಲು. ಓಹೋ. ಕುಡಿಸಿ ಏನ್ ಮಾಡಿದ್ರಣ್ಣ, ನನ್ನ ಒಬ್ಬಳನ್ನೇ ಅಲ್ಲೇ ಬಿಟ್ಟು ಅವರಿಬ್ರು ಕೆಳಗಡೆ ಹೋಗ್ಬಿಟ್ರಣ್ಣ. ಕೆಳಗಡೆ ಹೋದ ತಕ್ಷಣ ನಾನು ಸ್ವಲ್ಪ ಅಲ್ಲೇ ಹೊರಳಾಡಿ ಅದು ಏನಾಯ್ತೋ ಗೊತ್ತಿಲ್ಲನ, ನನ್ಗೇನೋ ಒಂದ್ ಸ್ವಲ್ಪ ಆದ್ಮೇಲೆ ಪ್ರಜ್ಞೆ ತಪ್ತನ. ಅದು ನೀವು ಕೂಗಾಡ್ಲಿಲ್ವಾ ಆ ಸಮಯದಲ್ಲಿ? ಕೂಗಾಡ್ಲಿಲ್ಲ ನಾನು. ಯಾಕೆ ಅಂದ್ರೆ ಅದು ಪೂರ್ತಿ ವಿಷಯ ನನ್ ಮೈ ತಗೊಳತನ ಅವ್ರ ಅಲ್ಲೇ ನಿಂತ್ಕೊಂಡಿದ್ರಣ್ಣ. ಪೂರ್ತಿ ನನ್ ಪ್ರಜ್ಞೆ ತಪ್ಪೋ ಸ್ಥಿತಿಗೆ ಬಂದಾಗ ಅವ್ರು ಹೊರಟೋದ್ರಣ್ಣ. ಅವ್ರಿಬ್ರು ಕೆಳಗಡೆ ಹೋಗಿ ಏನ್ ಮಾಡಿದಾರಣ್ಣ, ಅವಳು ನಮ್ಮ ಹಸ್ಬೆಂಡ್ ಅಣ್ಣನ ಹೆಂಡತಿ ತನ್ನ ರೂಮಿಗೆ ಸೇರ್ಕೊಂಡು ನಮ್ಮ ಹಸ್ಬೆಂಡ್ ಏನ್ ಮಾಡಿದಾರೆ, ಇಲ್ಲ ಇವಳು ಪಾಯ್ಸನ್ ತಗೊಂಡಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ, ನಾನು ಎಲ್ಲಿದ್ದಾಳೆ ಅಂತ ಹುಡ್ಕಕ್ ಹೋದ್ರೆ ಅಲ್ಲಿ ಅವಳ ಪಕ್ಕದಲ್ಲಿ ಪಾಯ್ಸನ್ ಬಾಟಲ್ ಬಿದ್ದಿತ್ತು, ಶಾಕ್ ಆಗಿ ಬಂದೆ ಅಂತ ಎಲ್ಲರನ್ನು ಸೇರಿಸಿ ಕರ್ಕೊಂಡ್ ಬಂದಿದ್ದೆ ನಾನು. ಇದು ನನ್ಗೆ ಗೊತ್ತಿಲ್ಲ, ನಾನು ಪ್ರಜ್ಞೆ ತಪ್ಪಿತ್ತು. ನಮ್ಮ ಯಜಮಾನ್ರ ತಮ್ಮನ ಹೆಂಡತಿ ನನಗೆ ಹೇಳಿದಾಳೆ, ನಾ ಪ್ರಜ್ಞೆ ಬಂದ್ಮೇಲೆ ಈ ತರ ಸೀನ್ ಆಗಿದೆ ಅಂತ. ನಿನ್ನ ಪರ ಇರ್ಲಿಲ್ವಾ? ಒಬ್ಳು ಇದ್ಲಣ್ಣ, ಅವಳು ನನ್ಗಿಂತ ಚಿಕ್ಕ ಏಜು, ಇವ್ರ ತಮ್ಮನ ಹೆಂಡತಿ. ಅವಳು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ಲು, ಹಂಗಾಗಿ ಸ್ವಲ್ಪ ನೋವು ತಿಂದ್ ಬಂದಿದ್ಲು. ನನ್ ಪರವಾಗಿ ಅವಳು ಒಬ್ಳು ಇದ್ಲಣ್ಣ. ಅದಾದ್ಮೇಲೆ ನಾನು 3:30 ಆಗಿತ್ತಣ್ಣ ನನ್ಗೆ ಪ್ರಜ್ಞೆ ಬರೋ ಟೈಮಲ್ಲಿ. 3:30 ಆದ ತಕ್ಷಣ ನನ್ಗೆ ಕೈಯಲ್ಲೆಲ್ಲ ಸಲೈನಿ ಬಾಟಲ್ ಅದೆಲ್ಲ ಇತ್ತು. ಅಂದ್ರೆ ಒಂದು ಬಾಟ್ಲು ಫುಲ್ ಕುಡಿಸಿದ್ರ? ಹೌದಣ್ಣ, ಇದು ಈರುಳ್ಳಿಗೆಲ್ಲ ಕಸಕ್ಕೆಲ್ಲ ಕಳೆ ಇದಾಗ ಕೊಡಿತಾರಲ್ಲ, ಅದಕ್ಕೆ ಬಾಟಲ್ ಫುಲ್ ಕುಡಿಸಿದ್ರು. ಅಂದ್ರೆ ಈ ಸಸಿಗಳಿಗೆ ಹೊಡಿಲಿಕ್ಕೆ? ಹೌದೌದಣ್ಣ, ಹೌದು. 3:30 ಪ್ರಜ್ಞೆ ಬಂತನ, ಆ ಟೈಮಲ್ಲಿ ಇತ್ತು. ವಾಪಸ್ಸು ಡಾಕ್ಟ್ರು ಬೆಳಗ್ಗೆ ಇವಳಿಗೆ ಈ ತರ ಎಲ್ಲ ತಗೊಂಡು ನೀವು ಬರ್ಬೇಕು, ನಾನು ಮತ್ತೆ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಹೋದ್ರಣ್ಣ ಅವ್ರು 3:30ಗೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಯಾರು? ಅಣ್ಣ ಮನೆಗೆ ಬಂದ್ ನೋಡಿದಾರೆ. ಇವರು ಫ್ಯಾಮಿಲಿ ಡಾಕ್ಟರ್ನವರು, ಡೈಲಿ ಬರ್ತಾರೆ ಇವ್ರ ಮನೆಗೆ. ಯಾರಾದ್ರೂ ಹುಷಾರ್ ತಪ್ಪಲಿ ಡೈಲಿ ಬರ್ತಾರೆ. ರಾತ್ರಿ 3:30ನಾ? ಹೌದಣ್ಣ. ಅಲ್ಲ, ಈಗ ನಿಮಗೆ ಕುಡಿಸಿದ್ರು, ನಿಮಗೆ 3:30 ಎಚ್ಚರಿಕೆ ಆಯ್ತು, ಡಾಕ್ಟರ್ ಕರೆಸ್ಕೊಂಡಿದ್ಯಾರು? ನನಗ್ ಪ್ರಜ್ಞೆ ಇಲ್ಲ ಅಣ್ಣ. ಇದೆಲ್ಲ ನಮ್ಮ ಯಜಮಾನ್ರ ತಮ್ಮನ ಹೆಂಡತಿ ಹೇಳಿರೋ ಪ್ರಕಾರ, ನಿನ್ಗೂ ಪಾಯ್ಸನ್ ಕುಡ್ತಿದ ತಕ್ಷಣ ಅವ್ನ್ ಕುಡ್ಸೋದ್ ಒಂದಾಗಿದೆ, ಸತ್ರೆ ನಮ್ಮ ಮನೆ ಎಲ್ಲ ಇವ್ರು ತವ್ರ ಮನೆಯವ್ರು ಕೇಸ್ ಹಾಕ್ತಾರೆ ಅಂತ ಭಯ ಬಿದ್ದು ಡಾಕ್ಟ್ರಿಗೆ ಅವನೇ ಫೋನ್ ಮಾಡಿದ್ನಂತಾನ, ನನ್ನ ಹೆಂಡತಿ ಪಾಯ್ಸನ್ ಕುಡ್ತಿದ್ದಾಳೆ ಅಂದ ತಕ್ಷಣ ಅವರು, ನಾನು ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ, ನಾನು ಬರೋವರೆಗೂ ಅವಳಿಗೆ ಉಪ್ಪಿನ ನೀರ್ ಕುಡಿಸಿ ಅದನ್ನ ವಾಮಿಟ್ ಮಾಡ್ಸಕ್ ಹೇಳಿ ಅಂತ ಹೇಳಿದ್ರಂತಾನ ಅವರು. ಇವನು ಯಾವ್ದು ಮಾಡಿಲ್ಲ, ನಾವು ಸುಮ್ನೆ ದೂರ ಕುತ್ಕೊಂಡ್ರೆ ಇದೆಲ್ಲ ಉಪ್ಪಿನ ನೀರ್ ಕುಡ್ಸೋದು ಎಲ್ಲ ನಮ್ಮ ಯಜಮಾನ್ರ ಅಣ್ಣ ಮಾಡಿದಾರಂತನ. ಅಣ್ಣ ಅಂದ್ರೆ ಈ ಅತ್ತಿಗೆಯ ಗಂಡ? ಇಲ್ಲ, ಇನ್ನೊಬ್ರು ಇದಾರಣ್ಣ. ಟೋಟಲ್ 5 ಜನ ಇವರು. ಅವ್ರು ಸ್ವಲ್ಪ ಒಳ್ಳೆಯವರೇನಾ? ಹಾ, ಅವ್ರು ಪರವಾಗಿಲ್ಲ, ಒಂದ್ ಸ್ವಲ್ಪ ಪರವಾಗಿಲ್ಲ ಅವರು. ಅದಾದ ತಕ್ಷಣ ನನ್ಗೆ 3:30 ಪ್ರಜ್ಞೆ ಬಂತಲ್ಲ, ಬೆಳಗ್ಗೆ ಡಾಕ್ಟರ್ ಎಲ್ಲ ಲಿಸ್ಟ್ ಬರ್ದು ಕೊಟ್ಟು ಹೋದ್ರು, ಇದೆಲ್ಲ ತರಿಸಿಡಿ, ನಾನು ಮತ್ತೆ ಬಂದಿದ್ದೆಲ್ಲ ಗ್ಲೂಕೋಸ್ ಅದು ಹಚ್ಬೇಕಂದ ತಕ್ಷಣ 8 ಗಂಟೆಗೆ ಮತ್ತೆ ಎಚ್ಚರ ಆಯ್ತಾರ ನನ್ಗೆ ಮಲ್ಗಿ.
ನಾನು ಅದು ನಮ್ಮ ಯಜಮಾನ್ರ ಡ್ಯೂಟಿಗೆ ಹೋಗ್ತಾ ಇದ್ರು, ಇದನ್ನ ತಗೊಂಡ್ ಬಂದು ಕೊಟ್ಟು ಹೋಗಪ್ಪ, ಡಾಕ್ಟರ್ ಬಂದು ನಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ ತಕ್ಷಣ ಅದನ್ನ ಹರಿದು ಹಾಕಿ ಕಾಲಿಂದ ಒದ್ದು ಡ್ಯೂಟಿಗೆ ಹೋದ ಅವನು ಟ್ರೀಟ್ಮೆಂಟ್. ಅದಾದ ತಕ್ಷಣ ನಾನು ನಮ್ಮ ಯಜಮಾನ್ರ ತಮ್ಮ ಇದ್ರು, ಅವ್ರಿಗೆ ಹೇಳಿದೆ ನೀವಾದ್ರೂ ತಂದು ಕೊಡಿ ಇದನ್ನ ಅಂದ ತಕ್ಷಣ ಅವ್ನು ಫೋನ್ ಮಾಡಿದಾನ ನಮ್ಮ ಯಜಮಾನ್ರಿಗೆ, ತಗೊಂಬರ್ಬೇಡ ಅಂದ ತಕ್ಷಣ ಅವ್ನಿಗೆ ಎದ್ರಿ ಅವನು ಡ್ಯೂಟಿಗೆ ಹೋಗ್ಬಿಟ್ಟಾನ. ಇಬ್ರು ಪೊಲೀಸ್ ಅವರು. ಓಕೆ. ಹೋದ ತಕ್ಷಣ ಆಮೇಲೆ RMP ಡಾಕ್ಟರ್ ಮತ್ತೆ ಆಸ್ ಯೂಶುವಲ್ ಬಂದ್ರಣ್ಣ ಅವ್ರು ಒಂದು 10 ಗಂಟೆಗೆ. ಮಾಮೂಲಿ ಒಂದು 15 ದಿನ ಟ್ರೀಟ್ಮೆಂಟ್ ನಡೀತೇನೆ ನಂದು. ಬರೋದು ಗ್ಲೂಕೋಸ್ ಬಾಟಲ್ ಹಚ್ಚೋದು, ನನ್ಗೆ ಊಟ ಸೇರಿಲ್ಲ ಯಾಕಂದ್ರೆ ಕಣ್ ಮಂಜಾಗೋದು, ಗಂಟ್ಲೆಲ್ಲ ಉಬ್ಬೋದು, ಹೊಟ್ಟೆ ಉರಿಯೋದು, ವಿಚಿತ್ರ ಒಂದು ಆರೋಗ್ಯದಲ್ಲಿ ಏರುಪೇರಣ ನನ್ಗೆ ಆ ಟೈಮಲ್ಲಿ ಆಗಿದ್ದು. ಅದಾದ ತಕ್ಷಣ ನಾನು ಫುಲ್ ವೀಕ್ ಆದೆ. 25 ಡೇಸ್ ಆಯ್ತಣ್ಣ. 25 ಡೇಸ್ ಆದ ತಕ್ಷಣ ಫುಲ್ ವೀಕ್ ಆದೆ, ಊಟ ಬಿಟ್ಟು. ತವ್ರ ಮನೆಗೆ ಹೋಗಿ ನೀನ್ ಸ್ವಲ್ಪ ದಿನ ರೆಸ್ಟ್ ತಗೊಂಡ್ ಬಾ ಅಂತ ಎಲ್ಲರೂ ಸೇರ್ಬಿಟ್ಟು ತವ್ರ ಮನೆಗೆ ಕಳ್ಸಿದ್ರು ನನ್ನನ್ನ. ತವ್ರ ಮನೆಗೆ ಬಂದ ತಕ್ಷಣ ನಾನು ಸ್ವಲ್ಪ ಇಲ್ಲಿ ಯಾರು ಕುಡಿಸಿದ್ದು ಏನು ಅಂತ ನೀನ್ ಬಾಯಿ ಬಿಟ್ಟು ಹೇಳಲಿಲ್ವಾ? ಏನನ್ನ ಈಗ ಅವ್ರು ಕುಡಿಸಿದ್ರು ಅಂತ ಗೊತ್ತಿತ್ತು ಬಲವಂತವಾಗಿ, ಅದನ್ನ ನೀನು ಅವ್ರಿಗೆಲ್ಲ ಹೇಳಲಿಲ್ವಾ? ಇಲ್ಲ ನಾನು ಹೇಳಿಲ್ಲ. ಯಾಕಂದ್ರೆ ನನ್ಗೆ ಅವ್ರ ಮನೆಯಲ್ಲಿದ್ದಾಗ ಹೇಳಿದ್ರೆ ನನಗೆ ಏನಾದ್ರೂ ಮಾಡ್ತಾನೆ ಅನ್ನೋ ಭಯ. ನಾನು ಅವ್ರ ಮನೆಯಿಂದ ಆಚೆ ಬಂದು ಬಾಯ್ ಬಿಟ್ಟೆನ ಅದನ್ನ. ಅವ್ರ ಮನೆಯಲ್ಲಿ ನನ್ಗೆ ತುಂಬಾ ಭಯನ. ಈ ತರ ಎಲ್ಲ ಸಿಚುವೇಶನ್ ಆಗಿದೆ ಅಂದ್ರೆ ಇವ್ನು ನನ್ ಕೊಲೆ ಮಾಡೋಕ್ಕೂ ಹೇಸೋದಿಲ್ಲ ಅಂತ ನನ್ ಕನ್ಫರ್ಮ್ ಆಗಿ ಆ ವಿಷಯ ನನ್ ಬಾಯ್ ಬಿಡ್ಲಿಲ್ಲ. ನಾ ಹೆದ್ರಿ ಯಾಕಮ್ಮ ನೀನ್ ಪಾಯ್ಸನ್ ಕುಡ್ದೆ ಅಂತ ಅವರು ಕೇಳಿಲ್ಲ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ. ಊರಿಗೆ ಬಂದ ತಕ್ಷಣ ನಾನು ಏನ್ ಮಾಡ್ದೇನ, ನಮ್ಮ ತವ್ರ ಮನೆಯವ್ರ ಹತ್ರ ಬಂದಿರೋ ಡೀಟೇಲ್ಸ್ ಎಲ್ಲ ಹೇಳಿದೆನ ಈ ತರ ಮಾಡಿದಾನೆ ಅಂತ. ಈ ತವ್ರ ಮನೆಯವ್ರು ಏನ್ ಮಾಡಿದ್ರು, ಸರಿ ನೀನ್ ಹಂಗಾದ್ರೆ ಅಲ್ಲಿ ಹೋಗೋದೇ ಬೇಡ ಅಂತ ಹೇಳಿದ್ರು. ನಾವು ಅವನ ಮೇಲೆ ಒಂದು ಕೇಸ್ ಹಾಕ್ಬಿಡೋಣ, ಕೇಸ್ ಹಾಕ್ಬಿಟ್ಟು ಅದನ್ನ ಡಿವೋರ್ಸ್ ಮಾಡ್ಕೊಳ್ಳೋಣ ಬೇಡ ಅಂತ ಹೇಳಿದ್ರು ಇವರು. ಫಸ್ಟ್ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ನಾನು ಹುಷಾರಾಗ್ತೀನಿ, ಆಮೇಲೆ ಡಿವೋರ್ಸ್ ನೋಡಿದ್ರೆ ಆಯ್ತು, ತುಂಬಾ ಕ್ರಿಟಿಕಲ್ ಇದೆ, ನಾನು ಸ್ವಲ್ಪ ಹಾಸ್ಪಿಟಲ್ ತೋರಿಸಿ ಅಂದ ತಕ್ಷಣ ನಮ್ಮ ತವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. ನಾ ಸೋದರ ಮಾವ ಒಂದು 15 ಡೇಸ್ ಆಗಿತ್ತು ನಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಅವನು ಅಲ್ಲಿಂದ ನೋಟಿಸ್ ಕಳ್ಸಿದಾನ ಡಿವೋರ್ಸ್ ಅಪ್ಲೈ ಮಾಡಿ. ಯಾರು? ನಮ್ಮ ಯಜಮಾನ. ಅವರೇ ಡಿವೋರ್ಸ್ ಬೇಕು ಅಂತ? ಹೌದಣ್ಣ, ನಂಗೆ ಡಿವೋರ್ಸ್ ಬೇಕು, ಇವಳು ಹುಚ್ಚಿದ್ದಾಳ, ಮನೆಯವ್ರಿಗೆಲ್ಲ ಹೊಡಿತಾಳ, ಹಂಗೆ ಹಿಂಗೆ ಏನೇನೋ ಬರ್ದು ಇವಳಿಗೆ ಮಕ್ಳು ಆಗಲ್ಲ ಏನೋ ಬರ್ದ್ಬಿಟ್ಟು ಡಿವೋರ್ಸ್ ಹಾಕೊಂಡಣ ನಾವು. ನಾನು 4 ಸರಿ ರಿಜೆಕ್ಟ್ ಮಾಡಿದ್ವನ ಅದನ್ನ. ಆಮೇಲೆ ಅವ್ರು ಕೋರ್ಟ್ ಇಂದಾನೆ ಬಂದು ಇಲ್ಲಾಂದ್ರೆ ಡಿವೋರ್ಸ್ ಆಗ್ಬಿಡುತ್ತೆ ನೋಡಮ್ಮ, ಎಕ್ಸ್ಪಾರ್ಟಿ ಆಗುತ್ತೆ ಅಂದ್ರೆ ಇವಳಿಗೆ ಇಷ್ಟ ಇದೆ ಡಿವೋರ್ಸ್ಗೆ ಅಂತ ಡಿವೋರ್ಸ್ ಆಗುತ್ತೆ, ನೀನ್ ಅಟೆಂಡ್ ಆಗ್ಲೇಬೇಕು ಅಂತ ವಾರ್ನ್ ಮಾಡಿದ್ರಣ್ಣ. ಬಂದು ಕೋರ್ಟ್ ಅವರೇ ಮನೆಗೆ ಬಂದ್ರು ನೇರವಾಗಿ. ಆದ ತಕ್ಷಣ ಕೋರ್ಟಿಗೆ ಹೋಗಿ ಅಟೆಂಡ್ ಆದೇನ ನಾನು ಕೋರ್ಟಿಗೆ ಅಟೆಂಡ್ ಆದ ತಕ್ಷಣ ಸೋದರ ಮಾವ ಅವರೆಲ್ಲಾ ನಮ್ಮ ಚಿಕ್ಕಮ್ಮ ಅಂದಿರು ಎಲ್ಲಾ ಸೇರ್ಕೊಂಡು ಅವ್ರು ಏನ್ ಪ್ಲಾನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇನ್ನು ಇವ್ರದಲ್ಲಿ ನಾವು ಕೋರ್ಟ್ ಕತೆ ಎಲ್ಲ ಮಾಡ್ಬೇಕು ಅಂತ ಅವರು ನನ್ನ ಮನೆ ಬಿಟ್ಟು ಆಚೆ ಹಾಕಿದ್ರು, ನನ್ನ ತಂಗಿನ ಮತ್ತೆ ಅಮ್ಮನ್ನ. ನಿಮಗ್ ತಂದೆ ತಾಯಿ ಇರ್ಲಿಲ್ವಾ? ತಂದೆ ಕುಡಿತಾರನ ಬಿಟ್ಟು ಹೋಗಿದ್ದಾರೆ. ತಾಯಿ ನಾವು 3 ಜನ ಹೆಣ್ಮಕ್ಳು ನಮ್ ಸೋದರ ಮಾವನ್ ಮನೇಲಿ ಇದ್ವಿ. ಅವರೇ ನಿಮ್ಮನ್ನು ಹೊರಗಡೆ ಹಾಕಿದ್ರು? ಹೌದು. ಏನಂದ್ರೆ ನಾ ಹೋಗಿ ಅವ್ರು ಇದೇ ಕೋರ್ಟಿಗೆ ಹಾಕಿದೀವಿ ಅನ್ನೋ ಕಾರಣಕ್ಕೆ ಹೊರಗಡೆ ಹಾಕಿಲ್ಲ. ತುಂಬಾ ಸುಮ್ನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸ್ವಂತ ಅಕ್ಕನ್ನ ಕೊಟ್ಟಿದ್ದೀವಣ್ಣ. ಸ್ವಂತ ಅಕ್ಕನೇ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಸ್ಟಾರ್ಟ್ ಮಾಡಿದ್ಲು. ಪ್ರತಿದಿನ ಅಂದ್ರೆ ಅದನ್ನು ಸಹಿಸ್ಕೊಂಡಿವಣ್ಣ. 1 ಮಂತ್ ಸಹಿಸ್ಕೊಂಡ್ವಿ. ಪ್ರತಿದಿನ ಜಗಳ ಮಾಡೋದು, ರಾತ್ರಿ ಊಟ ಇಲ್ಲದೆ ಮಲ್ಗೋದು, ತುಂಬಾ ಹಿಂಸೆ ಆಗ್ಬಿಟ್ಟು ನಿಮ್ಗೆ ಈ ಮನೆಯಲ್ಲಿ ಯಾವ ಕಾರಣಕ್ಕೆ ಜಗಳ ಮಾಡ್ತಿದ್ದೆ, ಇರ್ಬೇಕಂದ್ರೆ ಇರ್ತೀವಿ, ಬ್ಯಾಡ ಅಂದ್ರೆ ನಾವು ಹೊರಟೋಗ್ತೀವಿ ಅಂದ ತಕ್ಷಣ ಬೇಡ ನೀವು ಹೊರಟೋಗ್ರಿ ಅಂದ್ರು ಅವ್ರು. ಸರಿ ಅಂದ್ಬಿಟ್ಟು ಬಂದ್ವಿ. ನಾ ತಂಗಿ ನಾನು ಅಮ್ಮ ಬಂದು ಒಬ್ರು ಮನೆಯಲ್ಲಿ ಇದ್ವಿ. 1 ತಿಂಗಳು ಅವ್ರ ಜಾಗ ಕೊಟ್ರು ಇದಕ್ಕೆ. 1 ತಿಂಗಳಾದ ತಕ್ಷಣ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋದ್ರು, ನಾನು ಟೀಚಿಂಗ್ ಮಾಡಕ್ ಹೋದೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ, ಯಾಕಂದ್ರೆ ಬಾಡಿಗೆ ಮನೆ ರೇಷನ್ ಎಲ್ಲ ಇದ್ ಮಾಡ್ಬೇಕಲ್ಲ ನಾ ಮತ್ತೆ ಮ್ಯಾನೇಜ್. ತಂಗಿ ಸ್ವಲ್ಪ ಟೈಲರಿಂಗ್ ಕ್ಲಾಸ್ ಮಾಡ್ತಿದ್ಲು. ಅಂದ್ರೆ ನೀವು 3 ಜನ ಅಂದ್ರೆ ಯಾರ್ಯಾರು? ತಂಗಿ, ನಾನು, ಅಮ್ಮ, ಅಣ್ಣ. ನಿಮ್ಗೆ ಯಾರು ಅಂದ್ರೆ ನಾನು ಟೀಚರ್ ಕೆಲ್ಸಕ್ಕೆ 1 ಮಂತ್ ಹೋದೆ. ನಾನು ತುಂಬಾ ಸುಸ್ತಾಗೋದು, ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಯ್ತು. ಅಮ್ಮ ಬ್ಯಾಡ್ ಅಂತ ಬಿಡ್ಸಿದ್ರು. ತಂಗಿ ಟೈಲರಿಂಗ್ ಮಾಡ್ತಿದ್ಲು, ಅಮ್ಮ ಕೂಲಿ ಕೆಲಸ ಮಾಡ್ತಿದ್ರು, ನಾನು ಮನೇಲಿ ಇರ್ತಿದ್ದೆ. ಕೋರ್ಟಿಗೆ ಅದು ಕೋರ್ಟ್ ವಿಷಯ ಏನಾಯ್ತನ ಅದ್ ಹಂಗೆ ನಡೀತಾ ಇತ್ತು ಕೋರ್ಟ್ ವಿಷಯ. ಅವನೇನ್ ಹೇಳ್ದ, ನೋಡು ನನ್ಗೆ ನಿನ್ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ, ನಿಮ್ ಮಾಮಂದಿರ್ನ ಮತ್ತೆ ಹಿರಿಯರ್ನ ಕರ್ಕೊಂಡ್ ಬಾ, ನಾನು ದುಡ್ಡು ಕೊಡ್ತೀನಿ ತಗೊಂಡ್ ಹೋಗ್ಬಿಡು 1 5 ಲಕ್ಷ ಅಂತ ಹೇಳ್ದ. ನಾನು
ನಾನ್ ಫೋನ್ ಮಾಡಿದೆ, ಮಾಮ ಈ ತರ ಹೇಳಿದಾನೆ, ಬನ್ನಿ ಹೋಗಿ ದುಡ್ಡಾರ ತಗೊಂಬರೋಣ, ಮುಂದ್ ನನ್ನ ಲೈಫ್ ಹೆಂಗಾಗುತ್ತಾಗ್ಲಿ, ಬಟ್ ಆ ರಾಕ್ಷಸನಿಂದ ನಾನು ಮುಕ್ತಿ ಪಡ್ಕೋಬೇಕು ಅಂತ. ನೀವು ನಮ್ಮ ಮನೆ ಬಿಟ್ಟು ಹೋಗಿದ್ದೀರಲ್ಲ, ನಮ್ಗೆ ಗೊತ್ತಿಲ್ಲ ನಿಮ್ ವಿಷಯ, ನೀವ್ಯಾರೋ ನಾವ್ಯಾರೋ, ನೀನೇ ಹೋಗಿ ತಗೊಂಬ ದುಡ್ಡು, ನನ್ಗೆ ಯಾವತ್ತೂ ಫೋನ್ ಮಾಡಕ್ ಹೋಗ್ಬೇಡ ಅಂತ ಹೇಳ್ದ ನಾವು. ಏನಕ್ಕೆ ಹೇಳ್ದ ಅಂದ್ರೆನಾ, ಅವನು ನಾನ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದೀನಿ, ನನ್ ಕೋರ್ಟು ಕಚೇರಿ ಹೇಳಿದ್ರೆ ನನ್ ಜಾಬ್ ಏನಾದ್ರೂ ಹೋಗುತ್ತೆ ಅಂದ್ಬಿಟ್ಟು ಅವನು ಅಂದ್ರೆ ಏನು ಸಂಬಂಧ ಇಲ್ದೆ ಇರೋ ತನ ಮಾತಾಡಿದಾನ ಅವನು. ಅಂದ್ರೆ ನಿಮ್ಮ ಅಕ್ಕನ ಗಂಡ? ಹೌದು. ಆಮೇಲೆ ನಮ್ಮ ಅಮ್ಮನ ತಂಗಿ ಗಂಡಂದ್ರು ಅವರು ಸೇರಿ ಮದ್ವೆ ಮಾಡಿದ್ರ. ನಾನು ಆಕ್ಚುಲಿ ಪೊಲೀಸನ್ ಆಗಕ್ ಒಲ್ಲೆಂದಿದ್ದಕ್ಕೆ ಅವರೇ ಫೋರ್ಸ್ ಮಾಡಿದ್ರು ನಾವಿರ್ತೀವಿ ಅಂತ. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರ ಏನ್ ಹೇಳಿದ್ರನ, ನೋಡಮ್ಮ ನಿಮ್ ಸೋದರ ಮಾವ ಹೆಂಗ್ ಹೇಳ್ತಾನ ಹಂಗ್ ಕೇಳು, ನಾವ್ಯಾರು, ಅವ್ನ ಏನ್ ಹೇಳ್ತಾನ ಹಂಗ್ ಕೇಳು, ನಮಗೂ ಗೊತ್ತಿಲ್ಲ ಅಂತ ಅವರು ದೂರ ಆದ್ರಮ್ಮ. ನಾನು ವಾಪಸ್ ಇದನ್ನ ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ನಮ್ಮ ಮಾಮ ಬರಲ್ಲ ಅಂತಾನೆ, ನಮ್ಮ ಊರ್ ಹಿರಿಯರಷ್ಟ ಕರ್ಕೊಂಡ್ ಬರ್ತೀನಿ ಅಂತ ತಕ್ಷಣ, ಇಲ್ಲ ನಿಮ್ ಮಾಮನೇ ಬೇಕು, ಊರ್ ಹಿರಿಯರು ಯಾರು ಬೇಡ ನಂಗೆ, ನಿಮ್ ಮಾಮ ಮತ್ತೆ ನೀನ್ ಬಂದ್ರೆ ನಾನು ಏನಾಗುತ್ತಾ ಆಗುತ್ತದೆ, ಎಷ್ಟು ದುಡ್ಡು ಕೊಡ್ತೀನೋ ಅಥವಾ ನಿನ್ ಜೊತೆ ಸಂಸಾರ ಮಾಡ್ತೀನೋ ಗೊತ್ತಿಲ್ಲ, ಅದ್ ಕರ್ಕೊಂಡ್ ಬಾ ಅಂತ ಹೇಳಿದ ಅವನು. ನಮ್ಮ ಮಾಮ ಬರಲ್ಲ ಅಂದ ತಕ್ಷಣ ಅವನು ಸರಿ ಬಿಡು, ಕೋರ್ಟಿಗೆ ಅಲೆದಾಡು, ನಿನ್ ಕರ್ಮ, ನಾನೇನ್ ಮಾಡಕ್ಕಾಗತ್ತೆ ಅಂದ್ಬಿಟ್ಟು ಅವನು ಹಂಗೆ ಒಂದು 7 ವರ್ಷ ಕೋರ್ಟಿಗೆ ತಳ್ದ ಅದನ್ನ. ಕೋರ್ಟ್ ಅಲ್ಲಿ ನಾನು ಒಂದು ಅಡ್ವೊಕೇಟ್ ಕೊಟ್ರೆ, ಆ ಅಡ್ವೊಕೇಟ್ ಏನ್ ಮಾಡ್ತಿದ್ರು, ನಂದೆಲ್ಲ ಕೇಳ್ಕೊಂಡ್ಬಿಟ್ಟು ನಮ್ಮ ಯಜಮಾನ್ರು ಹೆಂಗ್ ಹೇಳ್ತಾರಲ್ಲ ಹಂಗ್ ನಾನ್ ಕೇಸ್ ನಡೆಸ್ತಾ ಇದ್ರು ನೋಡು. ಅಂದ್ರೆ ಅವನು ದುಡ್ಡು ಕೊಡ್ತಾ ಇದ್ದಾನ ಅವ್ರಿಗೆ, ನನ್ನ ವಕೀಲರಿಗೂ ಅವನೇ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊತಾ ಇದ್ದ. ಹಂಗಾಗ್ಬಿಟ್ಟು ಅಲ್ಲಿ ಕೋರ್ಟ್ ಅಲ್ಲಿ ವಾಮಾಚಾರ ಸ್ವಲ್ಪ, ಅಂದ್ರೆ ನನ್ ಬಂದ ತಕ್ಷಣ ಅವನು ಪ್ರತಿ ಸಾರಿ ಕೋರ್ಟಿಗೆ ಬಂದ ತಕ್ಷಣ ಹಿಂಗ್ ಟಚ್ ಮಾಡ್ತಾ ಇದ್ದಾನು ನನ್ಗೆ. ಸ್ವಲ್ಪ ಅವನು ಟಚ್ ಮಾಡಿದ ತಕ್ಷಣ ನನಗೆ ಕೋರ್ಟ್ ಅಲ್ಲಿ ಯಾವತ್ತೂ ನಂಗೆ ಮಾತಾಡಕ್ ಬಾಯಿನೇ ಬರ್ತಿರ್ಲಿಲ್ಲ. ನಾ ಇಲ್ಲೇನೋ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅಲ್ಲಿ ಹೋಗ್ಬಿಟ್ರೆ ಏನಾಗ್ತಿತ್ತು, ಬಾಯಿ ಎಲ್ಲ ಕ್ಲೋಸ್ ಆಗ್ಬಿಡ್ತಿತ್ತು ನಂದು. ವಾಪಸ್ ಬಂದ ತಕ್ಷಣ ನಾನು ಏನೋ ಹೇಳ್ಬೇಕಂದಿದ್ದೆ, ಯಾಕೆ ಹೇಳಿಲ್ಲ ಅನಿಸ್ತಿತ್ತ ನನ್ಗೆ. ಈಗ 7 ವರ್ಷ ಕೋರ್ಟ್ ಅಲ್ಲಿ ಆದ್ಮೇಲೆನಾ ಏನಾಯ್ತು, ಒಂದಿನ ನಮ್ಮೂರ್ ಹಿರಿಯರ ಹೋಗಿ ನಾನು, ನಮ್ ಸೋದರ ಮಾವ ಕೋರ್ಟಿಗೆ ಬರಲ್ಲ, ಸೊ ನನ್ಗೆ ಅವನು ಕೋರ್ಟಿಗೆ ದುಡ್ಡು ಹಾಕಿ ಸಾಕಾಗಿದೆ, ನನ್ ಏನಾದ್ರೂ ಒಂದ್ ಪರಿಹಾರ ಕೊಡಿಸ್ರಿ, ನಮ್ಮ ಮಾಮನ್ಗೂ ಬುದ್ಧಿ ಹೇಳಿ, ನಮ್ಮ ಯಜಮಾನ್ರಿಗೂ ಬುದ್ಧಿ ಹೇಳಿ ಅಂತ ತಕ್ಷಣ ಹಿರಿಯರ ಹತ್ರ ಹೋದೇನ ನಾನು ಒಂದ್ ದಿವ್ಸ. ಅವ್ರ ಹಿರಿಯರು ನಮ್ಮ ಮಾಮನಿಗೆ ಕೇಳಿದ ತಕ್ಷಣ ಅವ್ರಿಗೂ ಕೂಡ ಬೆಲೆ ಕೊಡ್ಲಿಲ್ಲ ನಾವು. ಆಮೇಲೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದ್ರು ಹಿರಿಯರು, ನಾನು ಇವಾಗ ದುಡ್ಡು ಕೊಡಲ್ಲ, ಅವಳನ್ನ ಕರ್ಕೊಂಡು ಹೋಗಲ್ಲ, ನಾನು ಇನ್ನೊಂದ್ ಮದ್ವೆ ಆಗಿದ್ದೀನಿ, ಅವಳು ಇನ್ನೇನಾದ್ರೂ ಕೋರ್ಟಿಗೆ ಬರೋ ಪ್ರಯತ್ನ ಅಥವಾ ನೀವೇನಾದ್ರೂ ನನ್ಗೆ ಕೇಸ್ ಹಾಕೋ ಪ್ರಯತ್ನ ಮಾಡಿದ್ರೆ ಅವಳು ಜೀವಂತವಾಗಿರಲ್ಲ ಅಂತ ಹೇಳ್ಬಿಟ್ಟ ನಾವು ನಮ್ಮ ಯಜಮಾನ. ಈಗ ನಾನು ಅಷ್ಟಾದ್ರೂ ಕೋರ್ಟಿಗೆ ಹೋಗ್ತಾ ಇದ್ದೀನಣ್ಣ. ಇವಾಗ ಏನ್ ಮಾಡ್ತಾ ಇದ್ದೇನೆ, ಅಲ್ಲಲ್ಲೇ ನಾನು ಹೊಡ್ಯಾಕ್ ರೌಡಿಗಳು ನಿಲ್ಸೋದು, ನನ್ಗೆ ಏನಾದ್ರು ಒಂದು ವಾಮಾಚಾರ ಪ್ರಯೋಗ ಮಾಡಿ ನಿಂತಲ್ಲೇ ಬಿದ್ದು ಬಿಡೋದನ್ನ ಪ್ರಜ್ಞೆ ತಪ್ಪಿ ಆ ತರ ಮಾಡ್ಸೋದು. ಕೋರ್ಟ್ ಅಲ್ಲಿ ಹೋದ ತಕ್ಷಣ ಅಡ್ವೊಕೇಟ್ ಎಲ್ಲ ಸುಮ್ನೆ ನನ್ ಜೊತೆ ಅಂದ್ರೆ ಅಪಪ್ರಚಾರನ, ನಾನು ಅಡ್ವೊಕೇಟಿಗೆ ಬೈದಿರೋದಿಲ್ಲ, ಇವಳು ನಮ್ಗೆ ಚಪ್ಲಿ ತಗೊಂಡು ಹೊಡಿತೀನಿ ಅಂದಳಂತ ಜಡ್ಜ್ ಮುಂದೆ ಕಂಪ್ಲೇಂಟ್ ಮಾಡಿದಾರಣ್ಣ ನನ್ ಮೊನ್ನೆ. ಅಂದ್ರೆ ದುಡ್ಡಿಂದ ಎಲ್ಲ ಅಲ್ಲಿ ಆಟ ಆಡಿಸ್ತಾ ಇದ್ದಾನೆ. ಆ ಕೋರ್ಟ್ ವಿಷಯ ಒಂದಾಯ್ತಾನ. ಇವಾಗ ಮನೇಲಿ ಏನಪ್ಪಾ ಅಂದ್ರೆ ನನ್ಗ ಅವನಿಂದ ಯಾವ್ದೇ ರೀತಿಯ ದುಡ್ಡು ಬೇಡ, ನನಗೆ ಕೋರ್ಟು ಬೇಡ, ಏನು ಬೇಡ, ನಾನು ಆರಾಮಾಗಿ ನಮ್ ತಾಯಿನ ಕರ್ಕೊಂಡು ಒಂದ್ ಟೀಚರ್ ಕೆಲ್ಸಕ್ಕೆ ಹೋಗ್ತೀನಿ, ಮಾಡ್ಕೊಂಡು ಜೀವನ ಮಾಡೋಣ ಅಂತಂದ್ರೆ ಬರೀ ನನ್ ಬಗ್ಗೆ ಈಗ ಅಂದ್ರೆ ಅವನ್ಗೆ ನಾನ್ ಸಿಗ್ನೇಚರ್ ಕೊಟ್ರೆ ಅವ್ನಿಗೆ ಮುಕ್ತಿ ಸಿಕ್ಕಂಗೆ, ಸಿಗ್ನೇಚರ್ ಕೊಟ್ಟಿಲ್ಲ ಅಂದ್ರೆ ಇನ್ನು ನನ್ ಜೊತೆ ರಿಲೇಶನ್ಶಿಪ್ ಇದೆ ಅಂದ್ಬಿಟ್ಟು ನೀನ್ ಸಿಗ್ನೇಚರ್ ಕೊಡು ಅಂತ ತುಂಬಾ ಕಾಟ ಆಡಿಸ್ತಾ ಇದ್ದ ಅವನು ನಾನು ತುಂಬಾ ದಿನಗಳಿಂದ. ನಾನ್ ಸಿಗ್ನೇಚರ್ ಕೊಡದೆ ಇರೋದಕ್ಕೆ ಇವಾಗ ಏನ್ ಮಾಡ್ತಾ ಇದ್ದಾನ, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ, ಅದನ್ನ ಅಪಪ್ರಚಾರ ಮಾಡ್ತಾ ಇದ್ದಾನಮ್ಮ. ಈಗ 9 ವರ್ಷ ಕೋರ್ಟಿಗೆ ಅಲ್ದಾಡಿದ್ರು ಯಾವತ್ತೂ ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ದ ಇರೋ ನನ್ ಗಂಡ ಇವತ್ತು ಒಂದು 3 months ಹಿಂದೆಯಿಂದ ಸ್ಟಾರ್ಟ್ ಮಾಡಿದ ನನ್ನ ಹೇಳಕ್ಕೆ, ನೀನು ಯಾವ್ದಕ್ಕೂ ಬಗ್ಗಲ್ಲ, ಮರ್ಯಾದೆಗೆ ತುಂಬಾ ಬೆಲೆ ಕೊಡ್ತೀಯ, ನಾನೇನಾದ್ರೂ ಈ ತರ ಅಪಪ್ರಚಾರ ಮಾಡಿದ್ರೆ ನೀನೇ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ತೀಯ, ಅವಾಗ ನನ್ಗೆ ನಿನ್ ಸೈನು ಬೇಡ ಏನು ಬೇಡ, ಈಜಿ ಆಗತ್ತಲ್ಲ ನನ್ ದಾರಿ. ಈ ಕಡೆ ಸೋದರ ಮಾವಾಗ ಹೇಳ್ದೆ ನಾನು, ನನ್ ಕೊಲೆ ಪ್ರಯತ್ನ ನಡೆದಿದೆ, ಜೊತೆಗೆ ನಾನು ಈ ತರ ಕ್ಯಾರೆಕ್ಟರ್ ಲೆಸ್ ಪ್ರಚಾರ ಮಾಡ್ತಾ ಇದ್ದೇನೆ, ಈಗಾದ್ರೂ ಬಂದು ಒಂದೇನೋ ಒಂದು ಹೆಲ್ಪ್ ಮಾಡ್ರಿ ಅಂತ ಎಷ್ಟು ಕೇಳ್ಕೊಂಡೇನೋ. ಅವ್ನು ಇವತ್ತಿಗೂ ನಾನು ಸಾಯ್ತೀನಿ ಅಂದ್ರು ಕೂಡ ನನ್ಗೆ ಗೊತ್ತಿಲ್ಲ, ಅವ್ನು ಸಾಯಿಸಿದ್ರೆ ಸಾಯಿ, ನಮ್ಗೇನು ಹೇಳಕ್ ಬರ್ಬೇಡ ನಿಮ್ ವಿಷಯ ಅಂತ ಇವನು ಸುಮ್ನೆ ಆದಾನ. ಈಗ ನನ್ಗೇನ್ ಆಗ್ತಿದೆ ಅಂದ್ರೆನಾ ಸ್ವಲ್ಪ ಡಿಪ್ರೆಷನ್ ಆಗ್ತಿದೆ. ಇತ್ತೀಚೆಗೆ ಯಾವತ್ತೂ ಇಷ್ಟೊಂದು ನಾನು ಮನ್ಸಿಗೆ ನೋವು ಹಚ್ಕೊಂಡೋಳಲ್ಲ. ತುಂಬಾ ಓದಿದ್ದೇನ, ನನ್ಗೆ ಜಾಬ್ ಮಾಡ್ಬೇಡ, ನಾನ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಹಸ್ಬೆಂಡ್ ಜಾಬ್ ಬಿಡ್ಸಿದ್ರೆ ನಂದು ಒಂದು KB ಅಲ್ಲಿ ಅಪಾಯಿಂಟ್ ಆಗಿತ್ತು. ನಂದು SSLC ಬಂದು 89 ಇರೋದಕ್ಕೆ ನೇರವಾಗಿ ನಂದು ಅಪಾಯಿಂಟ್ ಆಗಿತ್ತನ.
ಆಮೇಲೆ ಇವ್ರು ಸೋದರ ಮಾವ ಇದೆಲ್ಲ ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಾನ್ ನಿಮ್ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಪ್ಪನ ಮನೆ ಬಿಡಿಸಿ ಅಪ್ಪ ಹೊಲ ಮಾರಿದ್ರು ಅದೆಲ್ಲ ಹೋಗ್ಲಿ ಹೊಲ ಹಾಳಾಗಿ ನಾವು ನೋಡ್ಕೋತೀವಿ ಅಂತ ಇವ್ರು ತಂದು ಇಟ್ಕೊಂಡವ್ರು ಮನೆ ಬಿಟ್ಟು ಆಚೆ ಹಾಕಿದ್ರಣ್ಣ. ನಿಮ್ಮ ಯಾವ ವಯಸ್ಸಲ್ಲಿ ತಂದೆಯವರು ಮನೇಲಿ ಇಟ್ಕೊಂಡಿದ್ದು? ನಾವು 2 ವರ್ಷದಾಗಿ ತಂದು ಇಟ್ಕೊಂಡಿದಾರಣ್ಣ. ಆಗ್ಲಿಂದ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು? ನೋಡ್ಕೊತಾ ಇದ್ರು, ಚೆನ್ನಾಗಿ ನೋಡ್ಕೊಂತಾರ. ನಾವ್ ಯಾಕಂದ್ರೆ ಎಲ್ಲಾ ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವತ್ತು ಅಂದ್ರೆ ಇದು ನಮ್ಮ ಮದ್ವೆ ಆಗೋ ಏಜ್ ಏನ್ ಬಂತಲ್ಲ ಅವಾಗ ಚೇಂಜ್ ಆದ್ರಣ್ಣ ಅವ್ರು. ಇವ್ರು ಖರ್ಚು ಮಾಡ್ಬೇಕು ಮದ್ವೆ ಮಾಡ್ಕೊಡ್ಬೇಕಲ್ಲ ಅಂತ ನಮ್ಮ ಅಮ್ಮನ ಇನ್ನ 2 ತಂಗಿಯಂದಿರಿದಾರಣ್ಣ. ಅವರು ಅವನ್ಗೆ ಹೇಳ್ಕೊಡತ್ತಣ್ಣ, ಯಾಕೆ ನೀನೆಲ್ಲ ಅವ್ರದಕ್ ಮಾಡ್ತೀಯ ಮದ್ವೆ, ನೀನ್ ನೆನ್ನೆ ಹೆತ್ತಿದ್ಯಾ ಅವ್ರನ್ನ, ನಿನ್ ಮಕ್ಳು ಅವ್ರ ಮಾತು ಕೇಳಿ 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 ಸಂಪೂರ್ಣ ಬದಲಾಗಿದಾರಣ್ಣ ಅವರು. ನನ್ಗೆ ಏನ್ ಆಗ್ತಿದೆ ಅಂದ್ರೆ ಅಣ್ಣ ಈಗ ಆಕ್ಚುಲಿ ಒಂದ್ 3 ತಿಂಗಳಿಂದ ಆಕ್ಚುಲಿ ನಾನು ಕೆಲ್ಸಕ್ಕೆ ಹೋಗಿಲ್ಲ. ನಾನು ಸುಮ್ನೆ ಮೂಡಿ ಪರ್ಸನ್ ತರ ಇರ್ತಿದೀನಿ. ಅದು ಯಾಕೆ ಆಗ್ತಿದೆ ಗೊತ್ತಿಲ್ಲ ಅಣ್ಣ. ನಾನು ಯಾವತ್ತು ಗಂಡನ್ ಬಯಸ್ತವಳಲ್ಲ, ಯಾರು ಸಂಬಂಧಿಕರು ಆಶ್ರಯ ಬೇಡ. ನನ್ನ ಅನ್ನವನ್ನ ಹುಟ್ಟಿಸ್ಕೊಳ್ಳೋ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ. ಯಾರಿಗೂ ಮೋಸ ಅನ್ಯಾಯ ಮಾಡಿಲ್ಲ ಅನ್ನೋ ಆತ್ಮತೃಪ್ತಿ ಇದೆ. ನನ್ ಭಗವಂತ ನನ್ಗೆ 3 ಹೊತ್ತು ಅನ್ನ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾನು ಕಾಯಕವೇ ಕೆಲಸ ಅಂತ ಅದನ್ನೇ ದೇವ್ರು ಅಂತ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಈಗ ತಾಯಿಗಿಂತ ದೊಡ್ಡದು ಯಾವ್ದು ಅಲ್ಲ ಭೂಮಿ ಮೇಲೆ. ಎಷ್ಟೋ ಜನ ತಾಯಿ ಇಲ್ದೆ ಒದ್ದಾಡ್ತಾರೆ ಅನ್ಬಿಟ್ಟು, ಬಟ್ 3 ತಿಂಗಳಿಂದ ಯಾಕೆ ಹಂಗ ಆಗ್ತಿದೆ ಗೊತ್ತಿಲ್ಲ ಅಣ್ಣ. ಇವತ್ತು ಆಕ್ಚುಲಿ ತುಂಬಾ ಇಲ್ಲಿಗೆ ಬಂದ್ಬಿಟ್ಟಿದೆ ಅಣ್ಣ ನನಗೆ. ಇವತ್ತು ನನ್ ಫೋನ್ ಕಾಲ್ ಸಿಕ್ಕಿದ್ದು ಅದು ಒಂದು ವಿಸ್ಮಯ ಅಣ್ಣ. ಯಾಕೆ ದೇವ್ರು ಕನೆಕ್ಟ್ ಮಾಡಿದ್ನೋ ನಿಮ್ ಜೊತೆ ಗೊತ್ತಿಲ್ಲ. ಬಟ್ ಆತ ಕೆಲಸ ಮಾಡೋ ಜಾಗದಲ್ಲಿ ಆ ದೊಡ್ಡವರು ಅನ್ಸ್ಕೊಂಡಿರೋರಿಗೆ ವಿಷಯವನ್ನು ತಲುಪಿಸಿಲ್ವ ನೀನು? ಹೋಗಿದ್ವನ SP ಕಡೆ ಹೋಗಿದ್ವನ. SP ಅವರು ನಿನ್ ಗಂಡ ಸತ್ತಿದ್ದಾನೆ ಅಂತ ಒಂದು ಹೊಳೆಗೆ ಹೋಗಿ ಸ್ನಾನ ಮಾಡ್ಬಿಟ್ಟು ನೀನ್ ಬೇರೆ ಮದ್ವೆ ಆಗಮ್ಮ ಅಂತ ಅವರು ಸಜೆಷನ್ ಕೊಟ್ರಣ. ಆಮೇಲೆ MP ಕಡೆ ಹೋದ್ವಿ, MLA MP ಕಡೆ. ಅವ್ರ ಕಡೆ ಹೋಗಿಲ್ವಾ? ಅವ್ರೇನಂದ್ರನ, ನೋಡಮ್ಮ ಇದು MLA MP ಅಂದ ತಕ್ಷಣ ನಾವೇನ್ ದೊಡ್ಡ ಇವ್ರಲ್ಲ. ಅವ್ನು ಹೇಳ್ತಾನೆ, ಸರ್ ನಿಮ್ದು ಡ್ಯೂಟಿ ಅಷ್ಟೇ ಕೇಳಿ, ನನ್ ಪರ್ಸನಲ್ ವಿಷಯ ಬೇಡ. ಬಾಳಾದ್ರೆ ನನ್ನ ನೀವು ಜಾಬ್ ಇಂದ ರಿಜೆಕ್ಟ್ ಮಾಡ್ತೀರಾ. ಜಾಬ್ ಬಿಡಿಸಿದ್ರೆ ನಮ್ಮಪ್ಪ ದುಡ್ಡು ತೋಟ ಗಳಿಸಿದಾನೆ, ಜಮೀನಿದೆ, ಮಾಡ್ಕೊಂಡ್ ತಿಂತೀನಿ ಅಂದ ತಕ್ಷಣ 2 ವರ್ಷ ಸಸ್ಪೆಂಡ್ ಮಾಡಿದ್ರನ್ನ ಅವನು. ಇವನ್ ಅಹಂಕಾರದ ಮಾತು ಕೇಳಿ ಮತ್ತೆ ಅದಕ್ಕೊಂದಷ್ಟು 10-12 ಲಕ್ಷ ದುಡ್ಡು ಕಟ್ಟಿ ಮತ್ತೆ ಜಾಯ್ನ್ ಆಗಿದ್ದಾನ. ಏನ್ ಹೇಳ್ತಾನ, ಏನ್ ನೋಡು ನೀನ್ ಏನ್ ಮಾಡ್ಕೋತೀಯ, ಬಾಳಾದ್ರೆ ಜೈಲಿಗೆ ಹಾಕಿಸ್ತೀಯ ಕಾನೂನು ಪ್ರಕಾರ, ಇಲ್ಲ ಸಾಯಿಸ್ತೀಯ, ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ನಾನ್ ಏನಂತೀನಣ್ಣ, ನನ್ನ ಮದುವೆ ಮಾಡ್ಕೊಂಡು ಇಷ್ಟು ಬಡವರ ಮಕ್ಕಳನ್ನ ಮುಂಚೆ ಅಂತ ನಾವ್ ಯಾವ್ದೇ ತಂದೆ ಪ್ರೀತಿ ಆಗಿರ್ಬೋದು ಯಾವ್ದು ಪಡ್ಕೊಲಿಲ್ಲ. ನಾ ಸೋದರ ಮಾವನ ಮನೆಯಲ್ಲಿ 3 ಹೊತ್ತು ಊಟಕ್ಕಷ್ಟೇ ಬದುಕಿದವ್ರು. ಮುಂದೆ ಗಂಡನು ಚೆನ್ನಾಗಿ ನೋಡ್ಕೋತಾನೆ ಅಂತ ಕನಸ್ಕೊಂಡವ್ರು. ನನ್ಗೆ ಯಾಕಪ್ಪ ಇಷ್ಟ, ಅಯ್ಯೋ ಪಾಪ ಅನಿಸ್ತೀಯ, ಕರ್ಕೊಂಡೋಗಿ ಜೀವನ ಮಾಡಕ್ಕಾಗಲ್ಲ, ನನ್ಗೇನ್ ಕೊಡ್ತೀಯ ಕೊಟ್ಬಿಡು, ನೀನ್ ಚೆನ್ನಾಗಿರೋ ಅಂದ ತಕ್ಷಣ ನಗ್ತಾನ. ಇಂಥ ಹೆಂಡತಿ ಯಾರಿಗೂ ಸಿಗಲ್ಲ, ನಂಗೆ ಒಳ್ಳೇದಾಗತ್ತೆ ಅಂದ್ರೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾನ. ಇಲ್ಲಿ ನನ್ ಪ್ರಾಣ ಸಂಕಟನ ಅವ್ನ್ ನೋಡಿದ್ರೆ ಕಾರು, ಮತ್ತೊಂದು ಮದ್ವೆ ಆಗಿದ್ದಾನೆ, 80 ಎಕರೆ ಜಮೀನನ, ಅಷ್ಟೆಲ್ಲ ಇಟ್ಕೊಂಡ್ ನಮ್ಗೆ ಯಾಕೆ ಇಷ್ಟ, ಅಯ್ಯೋ ಪಾಪ ಅನಿಸ್ತಿದ್ದಾನೆ. ಸ್ವಲ್ಪ ನಾನು ಆಧ್ಯಾತ್ಮಿಕದೊಳಗೆ ಜಾಸ್ತಿ ಇರ್ತೀನಣ್ಣ. ನೋಡು ನಿನ್ ದೇವ್ರು ನಿನ್ಗೆ ಏನ್ ಮಾಡಿದ, ದೇವ್ರು ನನ್ಗೆ ಒಂದಿಲ್ಲ ಒಂದಿನ ಕೈ ಹಿಡಿತಾನಂದ ಬೀದಿಗೆ ತಂದಿಕ್ಕಿದ ನಿನ್ ದೇವ್ರು. ನಾನ್ ದೇವ್ರಿಗೆ ನಮಸ್ಕಾರನೇ ಮಾಡೋದಿಲ್ಲ, ನೋಡ್ ನಂಗೆಲ್ಲಾ ಕೊಟ್ಟಿದ್ದಾನೆ ಅಂದ್ರ ಉದ್ದೇಶ ಪೂರ್ವಕವಾಗಿ ಕಾರ್ ತಗೊಂಬಂದ ಕೋರ್ಟಿಗೆ ಬಂದಾಗ ಹಾರ್ ನೋಡಿಯೋದು, ನಾನ್ ನೋಡ್ಲಿ ಅಂತ ಇದ್ ಮಾಡೋದು, ಈ ತರ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾನ. ಅದ್ ಯಾವ್ದು ನಾನ್ ತಲೆಗೆ ಹಾಕೊಂಡಿಲ್ಲ. ಬಟ್ ನನ್ ಮೈಂಡ್ 3 ತಿಂಗಳಿಂದ ಯಾವತ್ತೂ ಹಿಂಗ್ ವೀಕ್ ಆಗಿಲ್ಲ ಅಣ್ಣ. ಯಾಕಾಗಿದೆ ಗೊತ್ತಿಲ್ಲ ನನಗೆ. ಈಗ ಸಂಬಂಧಿಕರನ್ನು ಕೂಡ ಹೇಳ್ಕೊಬೇಕಂದ್ರೆ ಅವರು ಇಲ್ಲ, ಅಮ್ಮನ ಮುಂದೆ ಹೇಳ್ಕೊಬೇಕಂದ್ರೆ ಅವ್ರು ತುಂಬಾ ಪಾಪ ಮುಗ್ದ್ರು, ಅವ್ರಿಗೆ ಯಾವ್ದು ಹೇಳ್ಕೊಳಲ್ಲ. ನಾನು ನನ್ನ ಮೇಲ್ಗಡೆ ಬಂದ್ ಮಾತಾಡ್ತಾ ಇದ್ದೀನಿ. ಈಗ ನಾನು ಯಾವತ್ತು ಅಮ್ಮನ ಮುಂದೆ ನೋವು ಹೇಳ್ಕೊಳ್ದಿಲ್ಲ. ಅವ್ರು ತುಂಬಾ ಸೂಕ್ಷ್ಮ ಮನ್ಸಿದವ್ರು. ಅವರು ಸುಮ್ನೆ ನಿಮ್ ವಿಡಿಯೋ ಆಗಿರ್ಬೋದು, ಮತ್ತೆ ಮೊನ್ನೆ ಶಿವರಾತ್ರಿ ಅಮ್ಮನ ಜೊತೆ ಆಚರಿಸ್ಕೊಂಡ್ರಲ್ಲ, ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ, ಎಲ್ಲಾ ನಿಮ್ ಬಗ್ಗೆ ಹೇಳ್ಕೊಂಡಿದ್ದೀನಿ. ಆದ್ರೆ ನೋವು ಹೇಳ್ಕೊಂಡಿಲ್ಲ ನಾನು. ಅಟ್ಲೀಸ್ಟ್ ಒಂದು ನೋವು ಹೇಳ್ಕೊಳಕ್ ಒಂದ್ ಜೀವ ಅಂತಂದ್ರೆ ಬೇಕಲ್ಲ. ಒಂದು ಗೋಡೆ ಮುಂದಂತೂ ಹೇಳ್ಕೊಳಕ್ ಆಗಲ್ಲ. ನಾನ್ ಮಾಡಿರೋ ತಪ್ಪಾದ್ರೆ ಏನನ್ನ ಎಲ್ಲರೂ ಈ ತರ ಮಾಡಕ್ ಕೇಳಿದ್ರೆ ಅದು ನಿಂದು ಹಿಂದಿನ ಜನ್ಮದ ಕರ್ಮ ಇರ್ಬೋದು ಅಂತಾರ ನಮ್ಮ ಮಾಮಾರು, ನಮ್ಮ ಅಕ್ಕಂದಿರೆಲ್ಲ. ಆ ಕರ್ಮವನ್ನ ಈಗ ಅನುಭವಿಸ್ತಾ ಇದ್ಯಾ? ಆಕ್ಚುಲಿ ನಾನು ತುಂಬಾ ವಿದ್ಯಾವಂತಳು. ಒಂದ್ ಜಾಬ್ ಆದ್ರೂ ಇದ್ರೆ ಅದನ್ನ ನಂಬ್ಕೊಂಡಾದ್ರೂ ಏನೋ ಬದುಕ್ತಾ ಇದ್ವಿ. ಈಗ ಮನೆ ಇಲ್ಲ, ತೋಟ ಇಲ್ಲ, ಜಮೀನು ಇಲ್ಲ. ಮೊನ್ನೆ ಅಮ್ಮನ್ಗೆ 2 ಅಟ್ ಎ ಟೈಮ್ ಹುಷಾರ್ ತಪ್ತು.
ಯಾರು ಬರ್ಲಿಲ್ಲ ಅಣ್ಣ, ಪಕ್ಕದ ಮನೆಯವ್ರು ತಗೊಂಡೋಗಿ ಅವರೇ ದುಡ್ಡು ಹಾಕಿ ಇನ್ನೂ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಣ್ಣ ನಾವು. ಏನಾಗಿತ್ತು? ಅಂದ್ರೆ ಫುಲ್ಲು ಫೀವರ್ ಬಂದ್ಬಿಟ್ಟಿತ್ತಣ್ಣ ಇಬ್ಬರಿಗೂನು. ಜ್ವರ? ಹೌದಣ್ಣ. ಅಮ್ಮನಿಗೆ ಯಾಕೆ ಬಂದ್ರೆ ಅವಳು ಬಿಸಿಲಲ್ಲಿ ಕೆಲ್ಸಕ್ಕೆ ಹೋಗಿದ್ದಕ್ಕೆ ಅವ್ರಿಗೆ ಬಂದಿತ್ತು, ನನ್ಗೆ ಸ್ವಲ್ಪ ಹೆವಿ ಟೆನ್ಷನ್ ಮಾಡ್ಕೊಂಡಿದ್ದಕ್ಕೆ ನನಗಾಗಿತ್ತಣ್ಣ. ಅಂದ್ರೆ ನಾವು ನಾವು ಏನನ್ನ ಮಾಡಿರೋದು ಅವ್ರಿಗೆ ಇಷ್ಟ ಯಾಕೆ ನಮ್ಗೆ ಈ ಕಡೆ ಒಂದು ಹೆಣ್ಣಿಗೆ ತವ್ರ ಮನೆ ಆದ್ರೂ ಆಸರೆ ಆಗಿರ್ಬೇಕನ್ನ, ಇಲ್ಲ ಗಂಡನ ಮನೆ ಆದ್ರೂ ಆಸರೆ ಆಗಿರ್ಬೇಕು. ಇಬ್ರು ಈ ತರ ಮಾಡಿದಾಗ ಸ್ವಲ್ಪ ಅದು ಕಷ್ಟ ಆಗುತ್ತೆ ಅನ್ನೋದನ್ನ ಸಹಿಸ್ಕೊಳಕ್ಕೆ. ಅರ್ಥ ಆಗುತ್ತವ, ಅಳ್ಬೇಡ. ಆದರೂ ಈಗ ಮುಂದೆ ಇರೋ ದಾರಿ ಬಗ್ಗೆ ನಾವು ಯೋಚನೆ ಮಾಡೋಣ. ಈಗ ನನ್ಗೆ ಮುಂದೆ ದಾರಿ ಆಗಿರ್ಬೋದು. ನಾನು ಸ್ವಲ್ಪ ನನ್ಗೆ ಯಾಕೆ ಆತರ ಇನ್ನೊಂದನ್ನ ನನ್ಗೆ ಮೇನ್ ಆಗಿರೋದಂದ್ರೆ ಒಂದನ್ನ ಮರೆಯಕ್ ಆಗ್ತಿಲ್ಲ. ಏನಂದ್ರೆ ಇತ್ತೀಚೆಗೆ ಕಾಡ್ತಾ ಇದೆ, ಮುಂಚೆ ಕಾಡ್ತಾ ಇರ್ಲಿಲ್ಲ. ನನ್ ಬದುಕು ಯಾಕೆ ಹಾಳಾಯ್ತು, ನನ್ ಬದುಕು ಎಲ್ಲರ ತರ ಒಂದು ಕುರುಡ ಆಗಿರ್ಬೋದು, ಒಂದು ಕಾಲ್ ಇಲ್ದೇ ಇರೋರು, ಎಂತ ಹುಚ್ಚರು, ಎಲ್ಲರಿಗೂ ಒಂದು ಅವ್ರದೇ ಆದ ಒಂದು ಲೈಫ್ ಇದೆ. ನನ್ ಲೈಫ್ ಇಲ್ಲಲ್ಲ, ನನ್ಗೆ ಅದು ಒಂದು ಗಿಲಿಟ್ ಕಾಡ್ತಾ ಇದೆ ಇತ್ತೀಚೆಗೆ. ನನ್ಗೆ ಅದೇ ನನ್ ಡಿಪ್ರೆಷನ್ ತಗೊಂಡು ಹೋಗಿದೆ, ಆ ವಿಷಯನೇ, ಬೇರೆ ಏನಿಲ್ಲ. ನೋಡು ತಾಯಿ, ಈಗ ನನ್ನ ಮಾತನ್ನ ಸ್ವಲ್ಪ ಗಮನವಿಟ್ಟು ಕೇಳಿಕೊಳ್ಳುವ. ಇಲ್ಲಿ ನೀನೇ ಪದೇ ಪದೇ ಹೇಳ್ತಾ ಇದೀಯ, ನನಗೆ ವಿದ್ಯೆ ಇದೆ, ಭಗವಂತ ನನಗೆ ಆ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದಾನೆ. ನಾನು ಯಾವ ಜನ ಸರಿ ಇಲ್ಲ, ಯಾವ ಜನ ನೀಚರು, ಯಾವ ಜನ ದುಷ್ಟರು ಅಂದರೆ ನೋಡಿ, ಆತ ಸೈನಾ ಕೊಡಿ ಅನ್ನೋದಕ್ಕಿಂತ ಮುಂಚೆ ನಾನೇ ಸೈನಾಕ್ ಅದರಿಂದ ಹೊರಗಡೆ ಬರುವುದು ಬಹಳ ಮುಖ್ಯವಾಗುತ್ತೆ. ಈಗ ನೀನಲ್ಲಿ ಉಳಿಯುವ ಪ್ರಯತ್ನ ಮಾಡುವುದು ಇಡೀ ಜೀವನ ಪೂರ್ತಿ ದಾಸ್ಯದಲ್ಲಿ ಬದುಕಬೇಕಾಗುತ್ತೆ, ಅಥವಾ ಇಡೀ ಜೀವನ ಪೂರ್ತಿ ಭಯದಲ್ಲಿ, ದುಃಖದಲ್ಲಿ, ಆತಂಕದಲ್ಲಿ ಬದುಕಬೇಕಾಗುತ್ತೆ. ಅಂದರೆ ಅಂತಿಮವಾಗಿ ಒಂದು ಹೊಸ ಬದುಕನ್ನು, ಈಗ ಗಂಡನ ಹೊರತಾಗಿ, ಮಕ್ಕಳ ಹೊರತಾಗಿ ಯಾರೂ ಇಲ್ಲದೆ ಕಸ ಮುಸುರೆ ತೆಕ್ಕೊಂಡು ಬೋಂಡ ಬಜ್ಜಿ ಹಾಕ್ಕೊಂಡು ಎಷ್ಟು ಜನ ಬದುಕ್ತಾ ಇಲ್ಲವ? ಅಂದರೆ ಮೊದಲು ನನ್ನ ಬದುಕು ಯಾಕೆ ಹಿಂಗಾಯಿತು, ನಾನು ಏನು ತಪ್ಪು ಮಾಡಿದ್ದೆ? ಈಗ ನೀನು ಅದನ್ನು ಪ್ರಶ್ನೆ ಮಾಡಿಕೊಂಡು ಕೂತ್ಕೊಂಡ್ರೆ ನೋಡಿವ, ನಿನ್ನ ಹುಟ್ಟಿನಿಂದ ಇಲ್ಲಿವರೆಗೂ ನಿನ್ನ ಬದುಕನ್ನು ತೆಗೆದುಕೊಂಡ್ರೆ ನೀನು ಹೇಳ್ತೀಯ, ಇಲ್ಲ ನಾನು ಧರ್ಮಯುತವಾಗಿ ಬದುಕೊಂಡು ಬಂದಿದ್ದೀನಿ ಅಂತ. ಆದರೆ ಆ ಹುಟ್ಟಿಗಿಂತ ಮುಂಚೆ ಒಂದು ಜನ್ಮ ಅಂತ, ಅಲ್ಲಿ ಏನಿತ್ತು, ಅಲ್ಲಿ ಏನಾಯಿತು, ಅದು ನಮಗೆ ಗೊತ್ತಿಲ್ಲ. ಈಗ ನಮಗೆ ಕೆಲವು ವ್ಯಕ್ತಿಗಳು ಪರಿಚಯ ಆಗುವುದು, ಕೆಲವು ಪರಿಸ್ಥಿತಿಗಳು ನಮಗೆ ಎದುರಾಗುವುದು, ಇವೆಲ್ಲ ನಮ್ಮ ಕರ್ಮಗಳನ್ನು ಸವೆಸೋದಕ್ಕೆ ಅವರೆಲ್ಲ ನಮಗೆ ಬೆಂಬಲ ನೀಡುತ್ತಿದ್ದಾರೆ ಅಂತ. ಇವನ್ ಅದು ವಿಲನ್ ಪಾತ್ರ ಆಗಿರ್ಬೋದು, ಅದು ಬಹಳ ಆಪ್ತ ಸ್ನೇಹಿತನ ಪಾತ್ರ ಆಗಿರ್ಬೋದು, ಇವರೆಲ್ಲರೂ ನಮ್ಮ ಕರ್ಮಗಳನ್ನು ಸವೆಸೋದಕ್ಕೆ ನಮಗೆ ಸಹಕಾರ ನೀಡುತ್ತಿದ್ದಾರಂತೆ. ಅರ್ಥ ಆಯ್ತಲ್ಲ? ಈಗ ಗಂಡನ ವಿಚಾರ ತೆಗೆದುಕೋ, ಅಥವಾ ಬೆಂಬಲವಾಗಿ ನಿಂತಿರೋ ನಿನ್ನ ಅಮ್ಮ, ತಂಗಿ, ಇವ್ರ ವಿಚಾರ ತೆಗೆದುಕೋ, ನನ್ನ ಪಾಲಿನ ಕರ್ಮವನ್ನು ಸವೆಸೋದಿಕ್ಕೆ ಪ್ರಾರಬ್ಧ ಅಂತ ಏನು ಒಂದು ಗಂಟು ಕಟ್ಟಿಕೊಂಡು ಬಂದಿದ್ದೀನಿ, ಅವುಗಳನ್ನು ಸವೆಸೋದಿಕ್ಕೆ ಇವರೆಲ್ಲರೂ ಇಂಬು ನೀಡುತ್ತಿದ್ದಾರೆ. 80 ಎಕರೆ ಇರೋನು ಸಾಯಬೇಕು, ಏನೂ ಇಲ್ಲಿರೋರು ಸಾಯಬೇಕು. ಒಂದು ಅರ್ಥ ಮಾಡಿಕೊಳ್ಳವ, ಇವತ್ತು ನನ್ನ ಬದುಕನ್ನು ತಗೋ, ನನಗೆ ಈಗೇನು ಭಗವಂತನ ಅನುಗ್ರಹದಿಂದ, ಜನರ ಆಶೀರ್ವಾದದಿಂದ ಇದೊಂದು 30-40 ಮನೆ, ಆಶ್ರಮ, ಇದು ಬಿಟ್ಟರೆ ನಮ್ಮದು ಅಂತ ಒಂದು ಅಂಗೈ ಅಗಲ ನನಗೆ ಅಂತ ಜಾಗ ಇಲ್ಲ. ನನ್ನ ಅಜ್ಜಿ ಮನೆ ನನಗೆ ಸರ್ವಸ್ವ. ಅವರಿಗೆ 10 ಎಕರೆ ಇರ್ಬೋದು, ಆದರೆ ನಾನೊಬ್ಬ ಮಗ, ನಂದೊಂದು ಸಂಸಾರ, ನಾನು, ನನ್ನ ತಾಯಿ ಅಥವಾ ನನ್ನ ಅಪ್ಪನ ಕಡೆಯವರು ಅಂತ ಒಂದು ಈ 30-40 ಬಿಟ್ಟರೆ ಒಂದು ಚಿಕ್ಕ ಜಾಗ ನಮಗಿಲ್ಲ. ಬದುಕಲಿಕ್ಕೆ ನಮಗೆ ಎಕರೆ ಆಸ್ತಿ, ಅದನ್ನು ಯಾರು ಬೇಕಾದರೂ ಸಂಪಾದನೆ, ಒಬ್ಬ ವೇಶ್ಯನು ಸಂಪಾದನೆ ಮಾಡ್ತಾಳೆ. ನಾನು ಮೊದಲು ಬದುಕಲ್ಲಿ ಮಹತ್ವಾಕಾಂಕ್ಷೆ ಇಟ್ಟುಕೊಳ್ಬೇಕು. ಹಳ್ಳಕ್ಕೆ ಬಿದ್ದನ, ಅದು ನಿನ್ನ ಮನೆಯವರೆಲ್ಲ ಸೇರಿ ತಳ್ಳುದ್ರೋ, ಸಂಬಂಧಿಕರೆಲ್ಲ ಸೇರಿ ತಳ್ಳುದ್ರೋ, ನಿನ್ನ ಅಕ್ಕನ ಗಂಡ ಸೇರಿ ತಳ್ಳುದ್ನೋ, ಯಾರು ತಳ್ಳುದ್ರೋ, ಒತ್ನಾಗ ಅದು ಹಳ್ಳ, ಅಲ್ಲಿದ್ದರೆ ಜೀವನ ಕತ್ಲಾಗಿರುತ್ತೆ ಅಂತ ಗೊತ್ತಾದಾಗ ಎದ್ದು ಬರುವ ಪ್ರಯತ್ನ, ನನ್ನ ಜೀವನವನ್ನು ನೆಮ್ಮದಿಯಾಗಿಟ್ಟುಕೊಳ್ಳಬೇಕು ಅಂದರೆ ಆ ಹಳ್ಳದಿಂದ ನಾನೇ ನನ್ನ ಪ್ರಯತ್ನದಿಂದ ಎದ್ದು ಬರಬೇಕು. ನೀವು ಬಂದಿತ್ತಿ ಕೇಳ್ಕೊಳ್ಳೋದು ತಪ್ಪಲ್ಲ, ಆದರೆ ಎದ್ದು ಬರುವ ಪ್ರಯತ್ನವನ್ನಂತೂ ನಾವು ನಿಲ್ಲಿಸಬಾರ್ದಲ್ಲ.
ಅವನ 5 ಲಕ್ಷ ಅವನು ಏನೇ ಆಗಲವ, ನನ್ನ ಪ್ರಕಾರ ನೀನೇ ಹೇಳ್ತಿದ್ದೀಯ, ನಿನ್ನ ವಿದ್ಯೆ, ನಿನ್ನ ತೋಳ್ಬಲ, ನಿನ್ನ ಯೌವನ, ನಿನ್ನ ದೇಹದ ಶಕ್ತಿ, ಇವುಗಳನ್ನು ಬಳಸಿಕೊಂಡು ನಿನ್ನ ಬದುಕನ್ನು ಕಟ್ಟಿಕೊಳ್ಳುವ ಎಲ್ಲ ಶಕ್ತಿಯೂ ನಿನಗಿದೆ. ಆದರೆ ಮೊದಲು ನಾನು ಹೇಳ್ತೀನಿ, ಆ ವ್ಯಕ್ತಿ ಏನಿದ್ದಾರೆ ಗಂಡ ಅನಿಸಿಕೊಂಡವರು, ಆತ ಇನ್ನೊಂದು ಮದುವೆ ಆಗ್ತಾರೋ, ಇನ್ನೂ 50 ಜನದ ಜೊತೆ ಇರ್ತಾರೋ, ಬಿಟ್ಬಿಡು. ಆ ಕರ್ಮವನ್ನು ನೀನು ಬಿಟ್ಬಿಡು. ಅದು ಬೇರೆ ಹಂತ ತಲುಪುತ್ತೆ, ಅದು ನಿನಗೀಗ ಬೇಡ. ಆದರೆ ಅಲ್ಲಿಂದ ನೀನು ಸೈನ್ ಹಾಕೀಗ ಕೋರ್ಟು ಕಚೇರಿ ನೀನು ಎಷ್ಟು ತಿರುಗಿದ್ರೂ ಅಂತಿಮವಾಗಿ ಆ ಕಡೆ ಇರುವ ವ್ಯಕ್ತಿಯನ್ನು ನೀನು ಏನೇ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೂ ಕೂಡ ಕಾನೂನು ಆ ವ್ಯಕ್ತಿಯನ್ನು ನಿನ್ನ ಹತ್ರ ಕಳಿಸ್ಬೋದು. ಆದರೆ ವ್ಯಕ್ತಿಯ ಒಳಗಿನ ನಿನ್ನ ದ್ವೇಷ ಇದೆಯಲ್ಲ, ನಿನ್ನ ಬಗೆಗಿನ ಒಂದು ದ್ವೇಷ ಇದೆಯಲ್ಲ, ಇದೊಂದು ಕಾನೂನು ಸರಿ ಮಾಡಲಿಕ್ಕಾಗಲ್ಲ. ಹೌದಲ್ಲ? ಅಂದರೆ ಕಾನೂನು ಸಂವಿಧಾನವನ್ನು ಬಳಸ್ಕೊಂಡು ಒಬ್ಬ ವ್ಯಕ್ತಿಯನ್ನು ನಾವು ಇಲ್ಲ ಕಣೋ, ಕಾನೂನಾತ್ಮಕವಾಗಿ ನೀನು ನನ್ನ ಬಳಿ ಇರಬೇಕು ಅಂತ ನಾವು ಆ ವ್ಯಕ್ತಿ ದೇಹವನ್ನು ಜೊತೆ ಇಟ್ಟುಕೊಳ್ಬೋದು. ಆದರೆ ಆತನೊಳಗಿನ ನಮ್ಮ ಕುರಿತಾದ ದ್ವೇಷ ಇದೆಯಲ್ಲ, ಅದನ್ನು ಯಾವ ನ್ಯಾಯವೂ ಅಥವಾ ನ್ಯಾಯಾಲಯವೂ ಸರಿ ಮಾಡಲಿಕ್ಕಾಗಲ್ಲ. ಮೊದಲು ನೀನು ಅರ್ಥ ಮಾಡ್ಕೋ, ಅದೇನು ಸೈನ್ ಹಾಕಬೇಕು ಕಳಿಸ್ಬಿಡವಾ. ದಯವಿಟ್ಟು ಹೇಳ್ತೀನಿ, ಇದನ್ನು ಇವತ್ತು ಈ ದಿನ ಯಾಕೆ ಇಲ್ಲಿಗೆ ಬಂದಿದೆಯೋ ಗೊತ್ತಿಲ್ಲ, ಆದರೆ ನೀನು ಹಾಗೆ ಅದರ ವಿಚಾರದಲ್ಲಿ ಕೋರ್ಟ್ಗೆ ಹೋಗಿ ಅಲ್ಲಿ ಏನೇ ಇದ್ರೂ ಅದಕ್ಕೊಂದು ಪ್ರಾಣಕ್ಕೆ ಹಾನಿಯಾಗುವ ವಿಚಾರ ಹಂತಕ್ಕೆ ಬರುತ್ತೆ ಹೊರತು ಇಲ್ಲಿ ನಿನಗೆ ಆ ಅಂದರೆ ನನ್ನ ಪ್ರಕಾರ ನೀನು ಆ ಗಂಡನ ಬಳಿ ಹೋಗುವ ಪ್ರಯತ್ನ ನೀನು ಮಾಡಿದ್ದೇ ಆದಲ್ಲಿ ನಿನ್ನ ಸಾವನ್ನು, ನಿನ್ನ ದುಃಖವನ್ನು ನೀನೇ ಮೈ ಮೇಲೆ ಎಳ್ಕೊಂಡಂಗೆ. ಹೋಗೋ ವಿಚಾರ ಏನು ಇಲ್ಲ ನನಗೆ. ಅರ್ಥ ಆಯ್ತಲ್ಲ? ನಾನು ಬದುಕ್ಬೇಕಂದ್ರೆ ಇಲ್ಲಿರ್ಬೇಕು, ನನ್ಗೆ ಸಾವು ಬೇಕಂದ್ರೆ ಹೋಗ್ಬೇಕಷ್ಟೇ. ಈಗ ನೀನು ಬದುಕಬೇಕು ಅಂತಲೇ ನಾನು ಹೇಳ್ತಾ ಇರೋದು. ಹಾಗೆ ನೀನು ಬದುಕಬೇಕು ಅಂದರೆ ನಾನು 3 ಹೊತ್ತು ಊಟ, ಮಾಡೋಕ್ಕೊಂದು ಕೆಲಸ, ನೆಮ್ಮದಿಯಾದ ನಿದ್ದೆ, ಇಕ್ಕೊಳ್ಳೋಕೆ ಬಟ್ಟೆ, ಇರೋಕ್ಕೊಂದು ಜಾಗ, ಇವಿಷ್ಟು ಮನುಷ್ಯನ ಮೂಲಭೂತ ಅವಶ್ಯಕತೆಗಳು. ಅಂದರೆ ಆರೋಗ್ಯ ಕೆಟ್ಟಾಗ ತೋರಿಸ್ಕೊಳ್ಳಿಕ್ಕೆ ಅಲ್ಲಿ ATM ಇದೆ, ATM ಅಲ್ಲಿ ಹಣ ತಗೊಳ್ಬೇಕು ಅಂದರೆ ನಾವು ದುಡ್ದು ಮೊದಲು ಬ್ಯಾಂಕ್ ಅಕೌಂಟಲ್ಲಿ ಇಕ್ಕಿರ್ಬೇಕಲ್ಲ. ಹೌದಲ್ಲ? ಆ ಮೊದಲು ಆ ಮೂಲಭೂತ ವಿಚಾರಗಳನ್ನು ಈಡೇರಿಸಿಕೊಳ್ಳೋದಿಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡು. ಆನಂತರ ಪ್ರೇಮ, ಪ್ರೀತಿ, ಸಂಬಂಧ, ಬಾಂಧವ್ಯ ಇವೆಲ್ಲ ಮೂಲಭೂತ ವಿಚಾರಗಳ ನಂತರ ಬರ್ತಕ್ಕಂಥದ್ದು. ಹೌದಲ್ಲ? ನನಗಿವತ್ತು ಆರೋಗ್ಯ ಕೆಟ್ಟಿದೆ, ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ಲ, ನನಗೆ ಕೆಲಸ ಇಲ್ಲ, ತುತ್ತಿಗೂ ನಾನು ಅಮ್ಮ ತಂಗಿ ಕಷ್ಟಪಡ್ತಿದ್ದಾರೆ, ಕೂತು ಮನೇಲಿದ್ದೀನಿ ಅಂದರೆ ಮೂಲಭೂತ ವಿಚಾರಗಳೇ ಕೆಟ್ಟು ಹೋಗಿರಬೇಕಾದ್ರೆ ನಾನು ಯಾವುದೋ ಸಂಬಂಧವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಇದೆಯಲ್ಲ, ಅದು ಮೂರ್ಖತನ. ಸಂಬಂಧ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮೊದಲು ಈಗ ಬರೀ ಅನ್ನ ಮುದ್ದೆ ತಿಂದಾದ ಮೇಲೆ ನೀರು, ಬರೀ ನೀರು ಕುಡಿದು ನೀನು ಎಷ್ಟು ದಿನ ಇರಬಲ್ಲೆ? ಬರೀ ಸಂಬಂಧವನ್ನು ಇಟ್ಕೊಂಡು ಎಷ್ಟು ದಿನ ಇರ್ತೀಯವ? ಸಂಬಂಧಗಳು ಹಣ್ಣು ಬಿಟ್ಟಿರುವ ಮರದ ರೀತಿ. ಪಕ್ಷಿಗಳು ಬರಬೇಕು ಅಂದ್ರೆ ಮರದಲ್ಲಿ ನೆರಳು ಹಣ್ಣು ಈಗ 3 ತಿಂಗಳಿಂದ ಅಷ್ಟೇ ಬಿಟ್ಟಿರೋದು. ಮಿಕ್ಕಿದ್ರೆ ನಾನು ಪ್ರತಿ ತಿಂಗಳು 10,000 12,000 ರೂಪಾಯಿ ಟೀಚಿಂಗ್ ಮಾಡಿ ಟ್ಯೂಷನ್ ಮಾಡಿ ದುಡಿತೀನಿ. ಕೆಲಸದ ಬಗ್ಗೆ ಮಾತಾಡ್ತಾ ಇಲ್ಲ, ಮೊದಲು ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ಗೇನಂದ್ರೆ ನೀವ್ ಹೇಳಿದ್ರಲ್ಲ ಮೂಲಭೂತ ಸೌಕರ್ಯಗಳು ಇದಾವನ, ನನ್ಗೆ ಊಟಕ್ಕೆ ಕೊರತೆ ಇಲ್ಲ, ಏನೋ ಸಣ್ಣ ಮೂಲ ಸಿದ್ಧಾಂತ ಬಾಡಿಗೆ ಮನೆಯಾಗಿ ನಿನಗೆ ಹೇಳ್ತಾ ಇರೋದು ಆ ಸಂಬಂಧದಿಂದ ನೀನಾಗಿ ಬಿಡುಗಡೆ ಹೊಂದು. ಅದು ಏನು ಸೈನ್ ಹಾಕಬೇಕು ಹಾಕ್ಬಿಡು. ಅವರು ನೆಮ್ಮದಿಯಾಗಿರ್ತಾರೆ, ನೀನು ನೆಮ್ಮದಿಯಾಗಿರ್ತೀಯಲ್ಲವಾ? ದಯವಿಟ್ಟು ಈ ವಿಚಾರದಲ್ಲಿ ನೀನಿನ್ನೂ ತಡ ಮಾಡಬೇಡ. ಸರಿ, ಆ ಪುರುಷ ತನ್ನ ತಪ್ಪಿಗೆ ಯಾವತ್ತು ಶಿಕ್ಷೆ ಅನುಭವಿಸ್ತಾನೋ ಬಿಟ್ಬಿಡೋಣ, ಅದನ್ನು ನಾವು ಮಾತಾಡೋದು ಬೇಡ. ಆದರೆ ನನಗೆ ಅಲ್ಲಿ ಇವನ್ ಕಾನೂನು ನಿನಗೆ ಕಣ್ಣು ತೆರೆದು ನಿನಗೆ ನ್ಯಾಯ ಸಿಗಬಹುದು, ಆದರೆ ಅಂತಿಮವಾಗಿ ಒಂದು ಹೆಣ್ಣು ಗಂಡನ ಮನೆಗೆ ಹೋಗುವುದು ಬಲವಂತವಾಗಿ ಕಾನೂನಾತ್ಮಕ. ಗಂಡ ಬೈದಾಗ ನೋಡಿ ಇಲ್ಲಿ ಕಾನೂನು ನನ್ನ ಪರ ಇದೆ ಅಂತ ತೋರಿಸ್ಕೊ. ನಾನು ಕಾನೂನಿನ ಹೆಸರು ಹೇಳಿಕೊಂಡು ಬಾಂಧವ್ಯಗಳನ್ನು ಕಟ್ಕೊಳ್ಳೋಕ್ಕಾಗಲ್ಲ. ಕಾನೂನು ಹೆಸರು ಹೇಳಿ ಜಮೀನನ್ನು ನನ್ನದಾಗಿಸಿಕೊಳ್ಬಹುದು, ಕಾನೂನನ್ನ ಹೆಸರು ಹೇಳಿ ಯಾವುದೋ ವಸ್ತುವನ್ನು ನನ್ನದಾಗಿಸಿಕೊಳ್ಬಹುದು, ಆದರೆ ಒಂದು ಮನಸ್ಸನ್ನು ಕಾನೂನಿನಿಂದ ಬಲವಂತವಾಗಿ ನಂದಾಗಿಸಿಕೊಳ್ಳೋಕೆ ಹೇಗೆ ಸಾಧ್ಯ? ಆ ವ್ಯಕ್ತಿಯಿಂದ ಬರ್ಬೇಕನ್ನೋದು. ಹೌದಲ್ಲ? ಅದು ಬರಲ್ಲ. ಯಾಕೆ?
ಯಾಕಂದರೆ ದೈಹಿಕವಾದ ತೃಷೆಗಳನ್ನು ತೀರಿಸೋಕೆ ನಾನಾ ದಾರಿಗಳಿದ್ದಾವೆ. ಆ್ಯಂಡ್ ನೀನು ಹಿಂಗೆ ಮಾಡ್ತಿರೋ ತಪ್ಪು ಕಣೋ, ನಿನ್ನನ್ನು ನಾವು ಸುಮ್ಮನೆ ಬಿಡೋಲ್ಲ ಅಂತ ಹೇಳಲಿಕ್ಕೆ ಅಲ್ಲಿ ಹಿರಿಯರು ಅಂತ ಯಾರೂ ಇಲ್ಲ, ಇದ್ದರೂ ಕೇಳೋ ಮನಸ್ಥಿತಿ ಇಲ್ಲ. ಕೈ ತುಂಬ ಕೆಲಸ, ಜೇಬು ತುಂಬ ಹಣ, ತೋಳು ತುಂಬ ತಾಕತ್ತು, ಇನ್ಫ್ಲೂಯೆನ್ಸು ಇವೆಲ್ಲ ಇದ್ದಾಗ ನಿನ್ನಂಥ ಬಡವಿಯ ಮಾತುಗಳು ಅವನ ದವಡೆಗೆ ಮೂಲ. ಅವ್ರಿಗೆ ಕೇಳಿಸೋದೇ ಇಲ್ಲ. ನಾನು ಎಷ್ಟು ಕೂತ್ಕೊಂಡು ಕೇಳಿಸಲ್ಲ. ಅವ್ರಿಗೆ ಯಾರಿಗೂ ಅರ್ಥ ಆಗುತ್ತೆ ತಾಯಿ ನಿನ್ನ ದುಃಖ. ಆದರೆ ನಿನ್ನ ನಾಳೆಗಳಿಗೋಸ್ಕರ ಕಾಲ ಹೀಗೆ ಇರೋದಿಲ್ಲವ, ಮೇಲಿರೋನು ಕೆಳಗೆ ಬೀಳಲೇಬೇಕು. ಮತ್ತಿವತ್ತು ನೀನು ಕೆಳಗಡೆ ಇದ್ದೀಯಾ ಅಂತ ನೀನು ಅಂದ್ಕೊಂಡಿದ್ದೀಯ? ಇಲ್ಲ, ನಿನ್ನ ಬದುಕು ಮೇಲೆ ಹೋಗುತ್ತೆ. ಆದರೆ ಮೊದಲು ಮಾನಸಿಕವಾಗಿ ದೈಹಿಕವಾಗಿ ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನಾನು 1000 ಹೋರಾಡ್ಬೋದು. ಇದೇ ಇವತ್ತು ನಿನ್ನ ಮನಸ್ಥಿತಿ ಹೌದು, ಸುಲಭ ಅಲ್ಲ ಇಂಥವನ್ನೆಲ್ಲ ಎದುರಿಸೋದು. ಬಡವ್ರ ಮನೆ ಹೆಣ್ಮಕ್ಳಾಗಿ ಇಂಥ ದೊಡ್ಡ ದೊಡ್ಡ ಯಾರೋ ಹೆದರಿಸ್ತಾರೆ ಬೆದರಿಸ್ತಾರೆ, ಇಂಥ ವಿಚಾರಗಳನ್ನೆಲ್ಲ ಎದುರಿಸೋದು ಅಷ್ಟು ಸುಲಭ ಅಲ್ಲ. ಆದರೆ ನಿನ್ನ ಬದುಕಿಗೂ ಒಂದೊಳ್ಳೆ ಅರ್ಥ ಸಿಗಬೇಕಂದ್ರೆ ಮೊದಲು ನಾನು ಯಾವ ಮಟ್ಟಿಗೆ ನಿನಗೆ ಹೇಳ್ತೀನಿ ಅಂದರೆ, ಒಂದು ದಿವಸ ತಾಯಿಯೂ ಕೂಡ ಕೆಟ್ಟವಳೆ ಅಂತ ಗೊತ್ತಾದಾಗ, ತಾಯಿಯೂ ಕೂಡ ಕ್ರೂರಿ ಆದ್ಲು ಅಂತ ಗೊತ್ತಾದಾಗ ನಾನು ತಾಯಿಯನ್ನು ತ್ಯಜಿಸೋದನ್ನು ಕಲಿಬೇಕು. ಯಾಕಂದರೆ ಈ ಮನುಷ್ಯ ಜನ್ಮ ಸಿಕ್ಕಿರೋದು ಕೆಟ್ಟದ್ದನ್ನು ತ್ಯಜಿಸು, ಒಳ್ಳೆಯದನ್ನು ಅಪ್ಪಿಕೊ. ಆ ಒಳ್ಳೆಯದು ನಿನಗೆ ಅಪರಿಚಿತವಾದರೂ ಪರವಾಗಿಲ್ಲ. ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ಬಾಲ್ಯದಿಂದ ಬೆಳೆದವಳು ಅಂದುಕೊಂಡು ಕ್ರೂರಿಗಳನ್ನು ನಮ್ಮ ಸ್ನೇಹಿತರ ಲಿಸ್ಟಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಹೌದಣ್ಣ, ಸಂಬಂಧಿಕರು ಕ್ರೂರಿಗಳಂದ್ರೂ ಮನ್ಸು ಅವ್ರು ದೂರ ಆದ್ರಲ್ಲ ಅಂತ ಒಂದೊಂದು ಟೈಮಲ್ಲಿ ಕೊರಗುತ್ತೆ. ಧರ್ಮಕ್ಕೆ ನೀನು ಬದುಕೋದಾದರೆ ಧರ್ಮ ಸಂಬಂಧಗಳನ್ನು ಮೀರಿದ್ದು. ಕೃಷ್ಣ ತನ್ನ ಮಗನನ್ನೂ ಕೂಡ ರಕ್ಷಣೆ ಮಾಡಲಿಕ್ಕೆ ಮುಂದಾಗಲಿಲ್ಲ. ಆ ಸಾಂಬ ಅಂತಕ್ಕಂಥವನಿಂದ ಇಡೀ ವಂಶ ಹಾಳಾಗ್ತಿದೆ ಅಂತ ಗೊತ್ತಾದಾಗ ಕಾಲವೇ ಅವನನ್ನು ನುಂಗಿಕೊಳ್ಳುತ್ತೆ ಬಿಡು, ನಾನು ಈ ವಿಚಾರದಲ್ಲಿ ವಿಧಿಯ ನಿಯಮಕ್ಕೆ ಅಡ್ಡ ಬರೋದಿಲ್ಲ ಅಂದುಕೊಂಡು. ಯಾಕಂದರೆ ಆ ಯಾದವರ ಮನೆತನದ ಆ ಮಕ್ಕಳು ಏನಿದ್ರು ಕೃಷ್ಣನನ್ನೇ ಬೈಲಿಕ್ಕೆ ಶುರು ಮಾಡಿದ್ರು, ದುರ್ಯೋಧನನನ್ನು ಹೊಗಳ್ಲಿಕ್ಕೆ ಶುರು ಮಾಡಿದ್ರು. ಕೃಷ್ಣನಿಗೆ ಗೊತ್ತಾಯಿತು ಇವರಿಂದಲೇ ಯಾದವರ ಸರ್ವನಾಶವಾಗುತ್ತೆ. ಕೃಷ್ಣ ಮನಸ್ಸು ಮಾಡಿದರೆ, ಪ್ರಯತ್ನ ಮಾಡಿದ್ದಿದ್ರೆ ಯಾದವರ ವಂಶವನ್ನು ಕಾಪಾಡ್ಬೋದಿತ್ತ? ಖಂಡಿತ ಕಾಪಾಡ್ಬೋದಿತ್ತು. ಆದರೆ ಕೃಷ್ಣ ಹೇಳ್ತಾನೆ ಧರ್ಮ ಅಂದರೆ ನೋಡಿ, ಕಂಸ, ಚಾಣೂರ ಮರ್ದನ, ರಾವಣ ಇವರಿಂದ ಲೋಕದ ಭೂಮಿ ತಾಯಿಯ ಭಾರ, ಪಾಪದ ಭಾರ ಹೆಚ್ಚಾಗಿತ್ತು, ಅದು ನಾಶವಾಗೋಯಿತು. ಆನಂತರ ಶಿಶುಪಾಲ, ದುರ್ಯೋಧನ, ಕಂಸ, ಜರಾಸಂಧ ಇವರು ಒಂದು ಹಂತದಲ್ಲಿ ಇವರು ಸತ್ತು ಹೋದರು. ಆಮೇಲೆ ಇನ್ನೂ ಅಧರ್ಮ ಹೆಚ್ಚಾಗಿದೆ ಎಂದಾಗ ಕುರುಕ್ಷೇತ್ರ ಯುದ್ಧ ಆಯಿತು, ಅಲ್ಲೂ ಅಧರ್ಮಿಗಳು ಸತ್ತು ಹೋದರು. ಈಗ ಉಳಿದಿರೋರು ಯಾದವರು. ಕೃಷ್ಣ ನಮ್ಮ ಕಡೆಯವನು ಅನ್ನೋ ಕಾರಣಕ್ಕೆ ಅವರಿಗಿದ್ದ ಅಹಂಕಾರ, ಜೂಜು, ಈ ಹೆಣ್ಣಿನ ಚಟ ಎಲ್ಲ ಆ ದ್ವಾರಕೆಯಲ್ಲಿ ಆ ಯಾದವರ ವಂಶ ಎಲ್ಲ ಕೃಷ್ಣನನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಪಾನಮತ್ತರಾಗಿ ಏನೇನು ಬೇಕೋ ಎಲ್ಲ ದುಶ್ಚಟಕ್ಕೆ ದಾಸರಾಗಿದ್ದರು. ಕೃಷ್ಣ ಹೇಳ್ತಾನೆ, ಈ ವಿಚಾರದಲ್ಲಿ ವಿಧಿಯ ನಿಯಮ ಏನಿದೆ, ಈ ಹಿಂದೆ ಅವತಾರ ಎತ್ತಿದ ಎಲ್ಲರೂ ಕೂಡ ತನ್ನವರು ತನ್ನ ಸಂಬಂಧಿಕರು ಅಂತ ನೋಡಲಿಲ್ಲ, ಅಧರ್ಮಿಗಳು ಅಂತ ಗೊತ್ತಾಗ ಎಲ್ಲರನ್ನೂ ಮುಗಿಸ್ಕೊಂಡೇ ಬಂದರು. ಇಲ್ಲಿ ನಾನು ನನ್ನ ಮಗ ಅಂತ ಸಾಂಬನನ್ನು ರಕ್ಷಿಸೋಕೆ ಹೋದರೆ ಅವತಾರಿ ಅನ್ನೋ ಪದಕ್ಕೆ ನಾನು ಅಯೋಗ್ಯನಾಗ್ಬಿಡ್ತೀನಿ. ಹಾಗಾಗಿ ನಾನು ಈ ವಿಚಾರದಲ್ಲಿ ಸಂಬಂಧಕ್ಕಿಂತ ಧರ್ಮ ಮುಖ್ಯ. ಹೌದು, ಧರ್ಮ ಮುಖ್ಯ. ಈಗ ಗಂಡ ಆಗಿರ್ಬೋದು, ಆದರೆ ವಿಷ ಕುಡಿಸಿದ, ಅಣ್ಣನ ಹೆಂಡತಿ ಜೊತೆ ಸಂಬಂಧ ಇಟ್ಕೊಂಡಿದ್ದ, ಇವೆಲ್ಲ ಏನು ತೋರಿಸ್ತವೆ ನನಗೆ? ಸಂಬಂಧಕ್ಕಿಂತ ನಡತೆಗಳು, ಅಂದರೆ ನಡತೆಯಿಂದ ಸಂಬಂಧಗಳು ಗಟ್ಟಿಗೊಳ್ಳಬೇಕೇ ಹೊರತು ಹಣದಿಂದಲೂ ಅಂತಸ್ತಿನಿಂದಲೂ ಸಂಬಂಧಗಳು ಗಟ್ಟಿ ಆದರೆ ಅವು ಕ್ಷಣಿಕ. ಅದೇ ನಡತೆಯಿಂದ, ಶುದ್ಧ ವ್ಯಕ್ತಿತ್ವದಿಂದ ಯಾವ ಸಂಬಂಧ ನಿನ್ನ ಪಾಲಿಗೆ ಬರ್ತಾವೋ ಅದು ಶಾಶ್ವತವಾದ ಸಂಬಂಧಗಳು. ಹಾಗಾಗಿ ಇಲ್ಲಿ ಮೊದಲು ನಿನ್ನ ಮನಸ್ಥಿತಿಯನ್ನು ಸರಿ ಮಾಡಿಕೋ. ಸಮಾಜವನ್ನು, ಗಂಡನ ಮನೆಯನ್ನು, ಇವ್ರು ಯಾರನ್ನು ನಂಬಿಕೊಂಡು ಬದುಕಬೇಡ. ನೀನು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬರೋ ಹಣದಿಂದ ಸಂಸಾರ, ಮನೆ, ತಾಯಿ, ತಂಗಿ, ನೀನು ದುಡಿಯೋಕೆ ಶುರು ಮಾಡು. ಎಲ್ಲ ನಾನು ಹೇಳ್ತೀನಿ, ಆತ ಏನು ಕೇಳ್ತಿದ್ದಾನೆ, ನೀನೇ
ತಾಂಬರಪ್ಪ ಅದು ಎಲ್ಲಿ ಸೈನ್ ಹಾಕ್ಬೇಕು ಹಾಕ್ಬಿಡ್ತೀನಿ, ಬಿಟ್ಬಿಡು ನನ್ನನ್ನು. ಅಂದ್ರೆ ಯಾವ ಕಾರಣಕ್ಕೆ ಇಲ್ಲಿ ಉಳಿಸ್ಕೊಳಕ್ ಒದ್ದಾಟ? ಪ್ರಾಣಕ್ಕಿಂತ ದೊಡ್ಡದ ಅದು? ಹೌದೌದು, ಪ್ರಾಣ ತೆಗಿಯೋ ದುಡ್ಡು ಯಾರಿಗ್ ಬೇಕನ್ನ, ನಾವು ಇದ್ರೆ ದುಡ್ಕೊಂಡು ತಿನ್ಕೋಬಹುದು. ಹೌದಲ್ಲ? ಹಾಗಾಗಿ ಸಂಬಂಧಿಕರು ಬರಲಿಲ್ಲ, ಅವರು ಹೊರಗಡೆ ಹಾಕಿದ್ರು, ಇಷ್ಟೇ ತಾಯಿ. ಯಾವಾಗ ನಾವು ಭಾರವಾಗ್ತೀವಿ ಆಗ ನಮ್ಮವ್ರಿಗೆ ನಾವು ಬೇಡವಾಗ್ತೀವಿ. ಹೌದಣ್ಣ. ಅದಕ್ಕೆ ನಮ್ಮ ಹಿರಿಯರು ಯಾರಾದರೂ ಮನೆಗೆ ಹೋದಾಗ ಅವರು ತಟ್ಟೆ ಇಟ್ಕೊಂಡು ಬಂದು ಬನ್ನಿ ಈಗಿನ್ನು ಬಂದ್ರೆ ಊಟ ಮಾಡಿ ಬನ್ನಿ ಅಂತ ಮೇಲ್ ಬಿದ್ದು ಊಟ ಇಕ್ಕಕ್ಕೆ ಬಂದರೂ ಕೂಡ, ಅವ್ರಿಗೆ ಹಸಿವಿದ್ರು ಕೂಡ ಬೇಡ ನಾವೇನು ಊಟ ಮಾಡಿಕೊಂಡು ಅವ್ರು ಊಟ ಮಾಡಿರಲ್ಲ, ಆದರೂ ಅವರಿಗೆ ತೊಂದರೆ ಆಗುವುದು ಬೇಡ, ಅವ್ರಿಗೆ ಭಾರವಾಗುವುದು ಬೇಡ ಅಂತ ಊಟ ಬೇಡ ಈಗಿನೂ ಮಾಡ್ಕೊಂಡು ಬಂದೆ ಅಂತಾರೆ ದೊಡ್ಡವರು. ಯಾಕೆ? ಅವರು ಕೇಳಿದ ತಕ್ಷಣ ಇವ್ರು ಊಟ ಮಾಡಿಬಿಟ್ರೆ ಅವ್ರ ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ಕೊಂಡಿದ್ರು, ಅವ್ರ ಮನೆಯಲ್ಲಿ ಎಷ್ಟು ಊಟ ಇತ್ತೋ, ನಾವು ಹೋಗಿದ ತಕ್ಷಣ ಬನ್ನಿ ಅಂದ ತಕ್ಷಣ ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ ಕಷ್ಟ ಆಗ್ಬೋದು. ಅಂದರೆ ಇತರರಿಗೆ ಕಷ್ಟ ನಾವು ಆಗಬಾರ್ದು ಅಂತ ಹಸಿವನ್ನೂ ಕೂಡ ತಡ್ಕೊಳ್ಳುವಷ್ಟು ದೊಡ್ಡತನ ತೋರ್ತಾ ಇದ್ರು ನಮ್ಮ ಹಿರಿಯರು. ಅಂದರೆ ಆಗಲೇ ಅವ್ರು ದೊಡ್ಡವರು ಅನ್ಸ್ಕೊಳ್ತಿದ್ದಿದ್ದು. ಕರೆದ ತಕ್ಷಣ ಹೋಗಿ ಊಟಕ್ಕೆ ಕೂತ್ಕೊಳ್ಳಿ, ಊಟ ಮಾಡಿ ಆಚೆ ಹೋದ ಮೇಲೆ ಏನಪ್ಪ ಬಂದ ತಕ್ಷಣ ಊಟಕ್ಕೆ ಕೂತ್ಕೊಂಡ್ಬಿಡ್ತಾರೆ, ಏನು ಬಿಡ್ತಾರೆ. ಹೌದು, ದೊಡ್ಡತನ ಅನ್ನೋದು ತ್ಯಾಗದಿಂದ ಬರುವಂಥದ್ದು. ಹೌದಲ್ಲ? ನಮ್ಮ ಅಮ್ಮ ಇದಾರಣ್ಣ, ಅಮ್ಮಂದ ಏನು ಸಮಸ್ಯೆ ಇಲ್ಲ. ಅವರು ಇವಾಗ ಕೆಲ್ಸಕ್ಕೆ ಹೋಗೋದ್ ಬಿಟ್ಟಿದ್ದಾರೆ, ಬಿಸಿಲು ಜಾಸ್ತಿ ಅಂತ. ಮುಂಚೆ ಹೋಗ್ತಾ ಇದ್ರು, ಅಮ್ಮನಿಗೆ ವಯಸ್ಸಾಯ್ತು, ಅವರು ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಈಗ ನೀನು ದುಡಿಯೋ ವಯಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ರೆ ಮುಂದೆ ಕೂತು ತಿನ್ನೋ ವಯಸ್ಸಲ್ಲಿ ಬೇಡ ತಿನ್ಬೇಕಾಗುತ್ತೆ. ಈ ನಿನ್ನ ಸಮಯ ಇದೆಯಲ್ಲ, ಇದು ಹತ್ಕೊಂಡು ಕೂತ್ಕೊಂಡು ಡಿಪ್ರೆಷನ್ಗೆ ಹೋಗಿ ಸರಿ ಇನ್ನೊಂದು 5 ವರ್ಷ 6 ವರ್ಷ ಆದಮೇಲೆ ಎಚ್ಚೆತ್ತುಕೊಂಡು ಆಗ ಕೆಲ್ಸಕ್ಕೆ ರೆಡಿ ಆಗ್ತೀಯ, ದೇಹ ಸಪೋರ್ಟ್ ಮಾಡಲ್ಲ. ಟೈಮ್ ಇದ್ದಾಗಲೇ ದುಡ್ಕೊಂಬಿಡ್ಬೇಕು. ಅರ್ಥ ಆಯ್ತಲ್ಲವಾ? ಈ ವಿಚಾರದಲ್ಲಿ ಡಿಪ್ರೆಷನ್ನು ಅದು ಇದು ಬೇಡ. ಅಂದ್ರೆ ಮರಿಬೇಕು ಅಂತ ಅನ್ಕೊಂಡಿರ್ತೀನ, ಮತ್ತೆ ಅದು ಯಾಕೆ ಬರ್ತಾ ಇದೆ ಗೊತ್ತಿಲ್ಲ. ಈಗ ಸಂಬಂಧಕ್ಕೆ ನೀನು ಫುಲ್ ಸ್ಟಾಪ್ ಮೊದ್ಲು ಇಡವ. ಆ ಡೈವರ್ಸ್ ಅನ್ನೋದು ಕೋರ್ಟಿಂದ ಬರೋದು, ಅದು ಆತನೇ ಕರೆದ್ರು ನಾನು ಹೋಗಲ್ಲ ಅನ್ನೋ ಮಟ್ಟಿಗೆ ನೀನು ಗಟ್ಟಿಯಾಗಿ ಮೊದಲು. ನಿನಗದು ಯಾವಾಗ ಸೈನ್ ಹಾಕ್ಬೇಕು ಆಗ್ಬಿಟ್ಬಿಡು, ಅದ್ರ ಪಾಡಿಗೆ ಅದಿರಲಿ. ಅವನನ್ನ ನನ್ಗೆ ಮುಂಚೆನೆ ಸೈನ್ ಹಾಕ್ತೀನಿ ಅಂದ್ರೆ ನಿಮ್ಮ ಮಾಮ ಬೇಕು ಬೇಕು ಅಂತ ಸುಮ್ಮನೆ ನನ್ನ ಜೀವನ ಹಾಳು ಮಾಡಿದ. ಕೊಟ್ರೆ ಏನಾದ್ರೂ ಈಸ್ಕೋ, ಇಲ್ವಾ? ನಾನು ಹೇಳ್ತೀನಿ, ಪ್ರಾಣ ಭಿಕ್ಷೆ ಕೊಟ್ಟಂಗೆ ನೀನ್ ಪಾಡಿಗೆ ಬದುಕ್ಲಿಕ್ಕೆ ನಿನಗೊಂದು ದಾರಿ ಸಿಕ್ತು ಅಂದ್ಕೋ. ಬೇಡವಾ? ಈಗ ಈ ಮಾತು ನಾನು ಹೇಳ್ತಿದ್ದೀನಿ ಅಂದರೆ ಹೆದರ್ಕೊಂಡು ಹೇಳ್ತಿದ್ದೀನಿ ಅಥವಾ ನಿಮ್ಗೆ ಹೆದರಿಕೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಅಂತ ಅಲ್ಲ, ಬದುಕೋ ರೀತಿ ಅದು. ಇಲ್ಲ, ಯಾಕಂದ್ರೆ ಈಗ ಪ್ರಾಣಕ್ಕಿಂತ ನಾವು ಬದುಕಿದ್ರೆ ದುಡ್ಡು, ಅದ್ ನಾವೇ ಸತ್ತ ಹೋಗ್ಬಿಟ್ಟು ದುಡ್ಡು ತಗೊಂಡು ಏನು ಅಲ್ವಾ? ಅದು 5 ಲಕ್ಷನ ನಾನೇ ಒಂದು ಸಣ್ಣದಾಗಿ ಒಂದು ಟ್ಯೂಷನ್ ಕ್ಲಾಸ್, ಒಂದು ಸ್ಕೂಲ್ ಓಪನ್ ಮಾಡಿ ಏನೋ ಮಾಡಿದ್ರೆ ಅದನ್ನ 1 ವರ್ಷದಲ್ಲಿ ತೆಗಿಬಹುದನ್ನ 5 ಲಕ್ಷ. ದಯವಿಟ್ಟು ಮಾಡವ, ನಾನು ಹೇಳ್ತೀನಿ. ಅವ್ರು ಅಂದ್ಕೊಳ್ಬೋದು ನೀನು ಸೈನ್ ಹಾಕಿದ ತಕ್ಷಣ ಎದುರ್ಕೊಂಡು ಮಾಡಿಬಿಟ್ಲು ಅಂತ. ಬದುಕು ಹೀಗೆ ಇರಲ್ಲ. ಅದೇ ನಮ್ಮ ಮನಸ್ಥಿತಿ ಬಗ್ಗೆನ ಸ್ವಲ್ಪ ಇದು ಆಗಿತ್ತನ್ನ ಅರ್ಥ ಆಯ್ತು ನಮ್ಗೆ. ಆ ಗಂಡನ ವಿಷಯ ಟೋಟಲ್ ಆಗಿ ಅದನ್ನ ತೆಗೆದ್ರೆ ನಾನು ಬೇರೆ ರೀತಿಯಿಂದಾನೇ ಸಾಧನೆ ಮಾಡ್ತೀನಿ. ಏನ್ ನೀನ್ ಬದುಕೇನು ಹಾಳಾಗಿಲ್ಲ, ನೀನು ಅಷ್ಟು ನನ್ಗೇನ ಎಲ್ಲರಿಗೂ ಒಂದು ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ನಾನು ಒಂಟಿಯಾಗಿ ಜೀವನ ಮಾಡ್ಬೇಕಲ್ಲ ಅನ್ನೋ ಮುಂದೆ ಒಂದು ಕೊರಗಿ ಅದೊಂದ್ ಕಾಡುತ್ತಾನ. ಅವಾಗ ಜನ ಇಲ್ಲಿ ಹಳ್ಳಿಯಲ್ಲಿ ಏನ್ ಮಾಡ್ತಾರೆ, ಬದುಕಲ್ಲಿ ಅದ್ಭುತಗಳು ನಡೆಯೋದು ಒಂಟಿಯಾಗಿದ್ದಾಗ. ಯಾಕಂದ್ರೆ ಒಂದು ಒಂಟಿಯಾಗಿದ್ರೆ ಒಂದು ಡಿಪ್ರೆಷನ್ಗೆ ಹೋಗಿ ಫ್ಯಾನಿಗೆ ನೇಣಕೊಂಡು ಸತ್ತು ಹೋಯ್ತಾನೆ. ಅದೇ ಒಂಟಿತನದ ಸಮಯದಲ್ಲಿ ಛಲಗಳು ಕೂಡ ಹುಟ್ಟುತ್ತವಂತೆ. ಅರ್ಥ ಆಯ್ತಲ್ಲವಾ? ಈ ಒಂಟಿಯಾಗಿ ಅಂದ್ರೆ ಅರ್ಥ ಜೊತೆ ತಾಯಿ ಇದ್ದಾರೆ, ತಂಗಿ ಇದ್ದಾರೆ. ಇದು ದೈಹಿಕವಾಗಿ ಒಂದು ಸಂಘ ಗುಂಪಿದೆ, ಆದರೆ ಮಾನಸಿಕವಾಗಿ ಒಂದು ಒಂಟಿತನ ಇದೆಯಲ್ಲ, ಅದನ್ನು ನೀನು ಶಾಪ ಅಂದ್ಕೊಳ್ಬೇಡ. ಇಲ್ಲ, ಅದು ನಿನಗೆ ಹೊಸದೇನೋ ಮಾಡ್ಲಿಕ್ಕೆ ಸಿಕ್ಕಿರೋ ಒಂದು ಅವಕಾಶ. ಇಲ್ಲ ಅಂದ್ರೆ ಮುಸುರೆ ತಿಕ್ಕೊಂಡು ನೀನು ಅಲ್ಲೇ ಇರಬೇಕಿತ್ತು.
ಇಲ್ಲಿ ನೀನ್ ಗಂಡನ ಪಾಠ ಮನೇಲಿ ಏನು ಮಾಡ್ಬೋದು. ಅಡಿಗೆ ಮಾಡೋದು, ಮುಸ್ರೆ ತಿಕ್ಕೋದು, ಮಕ್ಕಳು ಶಾಲೆಗೆ ಬಿಟ್ರೆ ಅಲ್ಲಿ ಏನು ಜವಾಬ್ದಾರಿಗಳಿರಲ್ಲ. ಹಾಗಾಗಿ ಪ್ರತಿ ಅಡೆತಡೆಗಳು, ಪ್ರತಿ ಸವಾಲುಗಳು, ಪ್ರತಿ ತಿರಸ್ಕಾರಗಳು ಅದು ಶಾಪವು ಅಂತ ಏನಲ್ಲ, ಮತ್ತೇನೋ ಮಾಡ್ಲಿಕ್ಕೆ ಒಂದು ಹೊಸ ಅವಕಾಶ. ಬಟ್ ಅದನ್ನು ಸ್ವಲ್ಪ ವಿಶಾಲ ದೃಷ್ಟಿಯಿಂದ, ವೈರಾಗ್ಯ ಭಾವನೆಯಿಂದ, ನನಗೆ ಯಾರು ಬೇಡಪ್ಪ, ಮುಂದಿನ ದಾರಿ ಏನು, ನಾನು ಮಾಡ್ಕೊಳ್ತೀನಿ. ಹಾಗಾಗಿ ಆತನ ಅಕ್ರಮಗಳಿಗೆ ನೀನು ಅಡ್ಡ ಹೋಗಬೇಡ. ಅದು ಕಾಲವೇ ನೋಡ್ಕೊಳ್ಳುತ್ತೆ. ಅದಕ್ಕೆ ನೀನು ಅಡ್ಡ ಹೋಗಬೇಡ, ನೀನು ಪ್ರಶ್ನೆ ಮಾಡಬೇಡ. ಒಟ್ಟಿನಾಗ ಅಲ್ಲಿನ ಸಂಪರ್ಕವೇ ನಿನಗೆ ಬೇಡ. ನೀನೇ ಸೈನ್ ಹಾಕಿ ಅದನ್ನೇನು ಬಿಟ್ಬಿಡು. ಇದೊಂದು ನಿರ್ಧಾರ ನಿನ್ನ ಬದುಕಲ್ಲಿ ಭಾಳ ದೊಡ್ಡ ಒಳ್ಳೆ ಬದಲಾವಣೆ ತರುತ್ತೆ. ನೀನು ಇದನ್ನು ನೆನಪಿಟ್ಕೋ. ಡಿಪ್ರೆಷನ್ ಅದು ಇದು ಏನೂ ಇಲ್ಲ, ನೀನು ಚೆನ್ನಾಗೇ ಇದ್ದೀಯಾ. ಏನೋ ಸ್ವಲ್ಪ ಆ ಭಾವನೆ ಬಂದಾಗಲೆಲ್ಲ ಪ್ರತಿ ಸಾರಿ ಧ್ಯಾನದಲ್ಲಿ ಕೂತ್ಕೋ, ಇಲ್ಲ ಹೊರಗಡೆ ಓಡಾಡು, ಇಲ್ಲ ಕೂತು ಒಬ್ಳೆ ಹತ್ತು ಬಿಡು. ಪ್ರಕ್ರಿಯೆಗಳು ಕೂಡ ಇದರಿಂದ ಹೊರಗಡೆ ಕೇಳ್ತಿರ್ತೀನಿ. ನಿಮ್ಮ ವಿಡಿಯೋ ಕೇಳಿದ್ರೆ ನಮ್ಗೆ ಏನೋ ಒಂಥರ ಯಾರೋ ತಲೆ ಮೇಲೆ ಕೈ ಇಟ್ಸವ್ರಿ. ನೀವೇ ಅಂದ್ರೆ ಯಾವ ತರ ಕೇಳ್ತೀನಿ ಅಂದ್ರೆ, ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಊದ್ಬತ್ತಿ ಹಚ್ಚಿ ಕಣ್ಣು ಮುಚ್ಕೊಂಡು ಇಯರ್ಫೋನ್ ಹಾಕೊಂಡು ನಿಮ್ಮ ವಿಡಿಯೋ ಕೇಳ್ತೀನಿ ನಾ ತುಂಬಾ ಡಿಪ್ರೆಷನ್ಗೆ ಹೋದಾಗ. ಅವಾಗ ನನಗೆ ನೀವೇ ಬಂದು ಪಕ್ಕದಲ್ಲಿ ಕುತ್ಕೊಂಡು ಹೇಳಿದವ್ರ ತರ ಒಂಥರ ಏನೋ ಫೀಲ್ ಆಗುತ್ತೆ. ನಿಮ್ ಮೆಚ್ಚಗಂತೂ ಹೇಳ್ತಿಲ್ಲ, ನಾ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಾನ್ ನಿಮ್ಮನ್ನ ಇದನ್ನೆಲ್ಲ ಯಾರ ಮುಂದೆ ಹೇಳ್ಕೊಂಡಿಲ್ಲ, ನೀವ್ ಯಾರೋ ಗೊತ್ತಿಲ್ಲ, ಆದ್ರೂ ನಿಮ್ ಮುಂದೆ ಹೇಳ್ಕೊತಾ ಇದೀವಿ ಅಂದ್ರೆ ನಿಮ್ಮ ಮಾತುಗಳು ಹೆಂಗಂದ್ರೆ, ಆಕ್ಚುಲಿ ನಾನು 3 ಟೈಮ್ ನಾನು ಸುಸೈಡ್ ಮಾಡ್ಕೊಳಕ್ ಹೋದಾಗ ನಿಮ್ಮ ಮಾತುಗಳು, ನೀವಲ್ಲ ಬರೀ ನಿಮ್ಮ ಮಾತುಗಳು ನನ್ನ ಉಳಿಸಿದಾವೆ. ಸೊ ನಿಮ್ಮನ್ನ ಭೇಟಿ ಆಗೋ ದಿನ ನನ್ಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಆ ದಿನ ನನ್ನ ಅದೃಷ್ಟದ ದಿನ ಅಂತ ನಾನು ಅನ್ಕೋತೀನಿ ಅಣ್ಣ. ಯಾಕಂದ್ರೆ ಅಮ್ಮ ಜೀವ ಕೊಟ್ಟಿದ್ದಾರೆ, ಬಟ್ ನೀವು ಜೀವ ಉಳಿಸಿರೋ ದೇವ್ರನ್ನ, ದೇವ್ರ ಕಣ್ಣಿಗೆ ಕಾಣಿಸಲ್ಲ, ಬಟ್ ಯಾರ ರೂಪದಲ್ಲಾದ್ರೂ ಬರ್ತಾನೆ ಅಂತ ಹೇಳ್ತಾರಲ್ಲ, ಆ ಒಂದ್ ಲೆಕ್ಕದಲ್ಲಿ ನಾನು ನಿಮ್ಮನ್ನ ನಂಬಿದ್ದೀನಿ. ಏನೋ ಗೊತ್ತಿಲ್ಲ, ನಾ ಅಮ್ಮನಿಗೆ ದಿನಾ ನಿಮ್ ವಿಡಿಯೋ ತೋರಿಸ್ತೀನಿ. ನಿಮ್ದು ಯಾವ್ದೇ ವಿಡಿಯೋ ಬಂದ್ರು ತೋರ್ಸೋದೆ ಅಮ್ಮನ್ಗೆ ನಾನು. ತುಂಬಾ ಅಮ್ಮನಿಗೂ ನೀವ್ ಎಲ್ಲೋ ಇದ್ರು ಕೂಡ ಅಮ್ಮನಿಗೂ ಕೂಡ ತುಂಬಾ ಪರಿಚಯ ವ್ಯಕ್ತಿಗಳಾಗಿದ್ರು. ಅವ್ರಿಗೂ ತುಂಬಾ ಬೇಜಾರಾದಾಗ ನಿಮ್ದು ವಿಡಿಯೋ ಹಚ್ಕೊಡು ಅಂತ ಅವರೇ ಕೇಳ್ತಾರಣ್ಣ. ನೋಡ್ತಾ ಇದೆ ಜ್ಞಾನಕ್ಕಿರೋ ಶಕ್ತಿ. ನಾವು ಈ ಬದುಕಲ್ಲಿ ಒಳ್ಳೆ ಬಟ್ಟೆ ಇಕ್ಕುದ್ವಾ, ಒಳ್ಳೆ ಓಲೆ ಹಾಕುದ್ವಾ, ಒಳ್ಳೆ ಸೀರೆ ಹಾಕುದ್ವಾ, ಒಳ್ಳೆ ಡ್ರೆಸ್ ಹಾಕುದ್ವಾ, ಇವೆಲ್ಲವೂ ಕೂಡ ಕ್ಷಣಿಕ. ಆದರೆ ನಾವು ಒಳ್ಳೆಯ ಜ್ಞಾನದ ಸಂಪರ್ಕಕ್ಕೆ ಬಂದು ಅಂದರೆ ಈ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ವರ ಇಲ್ಲ. ಅಂದರೆ ಯಾವುದು ಸತ್ತ ನಂತರವೂ ನಮ್ಮ ಜೊತೆ ಬರುತ್ತಲ್ಲ, ಅದನ್ನು ಯಾರು ಸಂಪಾದಿಸ್ತಾನೆ ಅವನೇ ಶ್ರೀಮಂತ. ಯಾರು ಯಾವುದನ್ನು ಇಲ್ಲೇ ಬಿಟ್ಟು ಹೋಗ್ತಾನೆ, ಮತ್ತು ಸಾವಿನ ಸಮಯದಲ್ಲಿ ನಾನೇನೋ ತಗೊಂಡು ಹೋಗಬೇಕು, ಏನಾದರೂ ಕೊಡಿ ಅಂದರೆ ದೇವತೆಗಳು ಹೇಳ್ತಾರಂತೆ, ನೀನು ತಗೊಂಡು ಹೋಗುವಂಥದ್ದು ಏನೂ ಸಂಪಾದಿಸಿಲ್ಲ ಅಂತ. ಹೌದು, ನೀವೊಂದ್ ಮಾತು ಹೇಳಿದ್ರಲ್ಲ, ನಾ ಅದು ನಿಜ ನೋಡೋಣ. ಅವಾಗ್ಲೇ ನಿಮ್ ಸಂಸಾರ ದೂರ ಮಾಡಿದಾನೆ ಅಂದ್ರೆ ಏನೋ ಒಂದು ಸಾಧನೆ ಮಾಡಕ್ಕೆ ಆ ಒಂದು ಛಲ ನನ್ನಲ್ಲಿದೆ. ಒಂದು ಸ್ಕೂಲ್ ತೆಗಿಬೇಕು, ಏನೋ ಮಾಡ್ಬೇಕು, ಬಟ್ ಇವ್ ಡಿಸ್ಟ್ರಾಕ್ಷನ್ಸ್ ಇದಾವಲ್ಲ, ಇವನ್ನ ನಾನು ಸೈನ್ ಹಾಕಿ ಬಂದ್ರೆ ನಾನು ಏನೋ ಒಂದ್ ಆಗ್ತೀನಿ. ನೋಡವ್ವ, ಅಲ್ಲಿಂದ ಆಚೆಗೆ ಬಂದು ಅದಾದ ಮಾರನೇ ದಿವಸವೇ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಅನ್ಯಾಯದ ಜೊತೆ ಪಾಲನ್ನ ಹೊಂದಿರ್ಲಿಲ್ಲ ಅನ್ನೋ ತೃಪ್ತಿ ಇಟ್ಕೊ. ಅರ್ಥ ಆಯ್ತಲ್ವಾ? ಅನ್ಯಾಯ ಮಾಡುವುದು ಎಷ್ಟು ಶಿಕ್ಷೆಗೆ ಅರ್ಹವೋ, ಅನ್ಯಾಯದ ಜೊತೆ ಪಾಲನ್ನು ಹೊಂದಿರೋದು, ಅನ್ಯಾಯ ಜೊತೆ ಹಿಂದೆ ಮುಂದೆ ಓಡಾಡೋದು ಕೂಡ, ಅದೂ ಕೂಡ ಶಿಕ್ಷೆಗೆ ಅರ್ಹವಾದದ್ದು. ಬೇಡ, ಅದಾದ ಮೇಲೆ ನಿನ್ನ ಜೀವನಕ್ಕೆ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಶಕ್ತಿ ಬರುತ್ತೆ. ಹೌದು. ಆಮೇಲೆ ನಾವು ಏನಾದ್ರೂ ಒಂದು ಮೈಂಡ್ ಪೀಸ್ಫುಲ್ ಆದಾಗ ಏನಾರ ನಾನು ಒಂದು ಮಾಡ್ಬೇಕು, ಸ್ವಲ್ಪ ದುಡ್ಡು ಸಂಪಾದನೆ ಅಂದ್ರೆ ದಿನಕ್ಕೆ ಐಡಿಯಾಸ್ಗಳು ಚೇಂಜ್ ಆಗ್ತಾವ. ಈಗ ಮನೇಲಿ ಕಸ ಇದ್ರೆ ಅಲ್ಲಿ ಏನಾಗಲ್ಲ, ನನ್ನ ಮೈಂಡ್ ಎಲ್ಲ ಅದೊಂದು ಕಸ ಆಗ್ಬಿಟ್ಟಿದೆ. ನಾವು ನಿಮ್ಮ ಹಿಂದೆ ಇರ್ತೀವಿ. ಪ್ರತಿದಿನ ಬೆಳಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ನಿನ್ನ ಒಂದು ಆಧ್ಯಾತ್ಮಿಕ ದಿನಚರಿ ಇಟ್ಕೊ. ಹೆಂಗಿರ್ಬೇಕಂದ್ರೆ ಹೊರಗಡೆ ಲೋಕದಲ್ಲಿ ಏನಾಗ್ತಿದೆ ಅನ್ನೋದನ್ನೇ ಮರ್ತು ಬಿಡಬೇಕು. ನ್ಯೂಸ್ ನೋಡೋದು ಬಿಡು, ಅದು ಅದು ಅವ್ರಿಗೆ ಏನಿಲ್ಲ. ಜ್ಞಾನದ ವಿಚಾರವಾಗಿ ನಿನ್ನ ತಲೆಗೆ ಏನೋ ಒಂದು ಸ್ವಲ್ಪ ಹೋಗಬೇಕು, ಅದು ಬಿಟ್ಟರೆ ನೀನಾಯಿತು, ನೀನು ಕೆಲಸ ಹುಡುಕೋ, ಕೆಲಸ ಮಾಡು. ತಾಯಿ ತಂಗಿ ಅಂದರೆ ಬದುಕಿದ್ದಷ್ಟು ಸಮಯ ನಾನು ಚಿಂತೆಗೆ ದಾಸಿಯಾಗಿ ಚಿತೆಗೆ ಹೋಗುವುದರ ಬದಲು ಚಿಂತನೆ ಮಾಡು. ಸರಿ ಆಯಿತು, ನನ್ನ ಬದುಕು ಇಲ್ಲಿಗೆ ಬಂತು,
ನನ್ನ ಜೊತೆ ಬೆಳೆದವರು, ಓದ್ದವರು, ನನ್ನ ಜೊತೆ ಆಡಿ ಬೆಳೆದವರೆಲ್ಲ ನನ್ನನ್ನು ಆಡ್ಕೊಳ್ಳಿ, ಸಂಬಂಧಿಕರೆಲ್ಲ ನನ್ನನ್ನು ಯಾವುದಕ್ಕೂ ಅದೇ ಏನಂದ್ರೆ ಈಗ ಎಲ್ಲೋ ಫಂಕ್ಷನ್ಗಳಿಗೆಲ್ಲ ಹೋಗಿರ್ತೀವಲ್ಲ, ಅಲ್ಲೇನು ನಿನ್ ಜೀವನ ಯಾಕೆ ಹಿಂಗಾಯ್ತು, ನಿನ್ಗೇನು ಮಕ್ಳಿಲ್ಲ, ಗಂಡ ಇಲ್ಲ, ಏನಾಯ್ತು ಈ ತರ ಯಾಕೆ ಚುಚ್ಚಿ ಮಾತಾಡ್ತಾರ ನಾನು ಹೇಳ್ತೀನವ, ಗುರುವಿನ ಪಥದಲ್ಲಿ ಜಯ ಗುರುದೇವ, ಎಲ್ಲವರ ಪ್ರಶ್ನೆಗಳಿಗೂ ಗುರುವಿನ ಮೇಲೆ ಹಾಕಿಬಿಟ್ಬಿಡ್ಬೇಕು. ಭಗವಂತ, ಗುರುದೇವ ನೀನೇ ನೋಡ್ಕೊಳ್ಳಪ್ಪ, ಅವ್ರು ಯಾರನ್ನು ದ್ವೇಷಿಸಬೇಡ, ಅವರೆಲ್ಲರೂ ನಿನ್ನಲ್ಲಿ ಒಂದು ಛಲವನ್ನು ಹುಟ್ಟಿಸ್ಲಿಕ್ಕೆ ಅವರು ಆ ರೀತಿ ಪ್ರಶ್ನೆ ಮಾಡದೆ ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಲ್ಲ? ನಾನು ಒಂದವ ಈ ಮಾತನ್ನು ಯಾಕೆ ನಾನು ಧೈರ್ಯವಾಗಿ ಹೇಳ್ತೀನಿ ಅಂದರೆ, ಇವತ್ತಿಗೆ ನನ್ನ ಬದುಕು ಇವತ್ತು ಬಂದು ಇಲ್ಲಿ ನಮ್ಮದೇ ಭಗವಂತನ ದಯೆಯಿಂದ ನಮ್ಮದೇ ಒಂದು ಜಾಗ ಮಾಡಿಕೊಂಡಿದ್ದೀವಿ. ಸರಿ, ಈ ಹಿಂದೆ ನಾನು 4 ಬಾರಿ 4 ಜಾಗಗಳಲ್ಲಿದ್ದೆ. ನನ್ನ ಮಾವನ ಬೆಂಬಲ ಅಲ್ಲೊಂದಷ್ಟು ನನಗೆ ನೆರವು ಸಿಕ್ತು. ಅದು ಬಿಟ್ಟರೆ ಇನ್ನು 3 ಬಾರಿ ಕೂಡ ಎಲ್ಲ ಸೇರಿ ಮೋಸ ಮಾಡಿ ಎಲ್ಲ ಕಿತ್ಕೊಂಡು ಕಳಿಸಿದ್ರು. ಪ್ರತಿ ಸಾರಿ ಕಿತ್ಕೊಂಡು ಕಳಿಸಿದಾಗಲೂ ಹೊಸ ಕಂಪ್ಯೂಟ್ರು, ಹೊಸ ಕ್ಯಾಮ್ರಾ ಎಲ್ಲ ಮತ್ತೆ ಸಾಲ ಮಾಡಿ ಮತ್ತೆ ಹಾಕೋದು, ಮತ್ತೆ ಅವರು ಏನು ಮೋಸ ಮಾಡಿ ಮತ್ತೆ ಕಿತ್ಕೊಳ್ಳೋದು. ಹೀಗೆ ಎಲ್ಲವನ್ನು ನೋಡಿ ಆದ ಮೇಲೆ ನಾನು ಎಲ್ಲೂ ಕೂಡ ಅಯ್ಯೋ ಅವರು ನನ್ನ ಹತ್ರ ಕ್ಯಾಮ್ರಾ ಕಿತ್ಕೊಂಡ್ಬಿಟ್ರು ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾಕಂದರೆ ಅವರು ನನ್ನ ಕ್ಯಾಮ್ರಾ ಕಿತ್ಕೊಳ್ಬೋದು, ಅವರು ನನ್ನ ಮೈಕ್ಗಳು ಕಿತ್ಕೊಳ್ಬೋದು, ಅಂತಿಮವಾಗಿ ನನ್ನ ಒಳಗಡೆ ಜ್ಞಾನ ಇತ್ತಲ್ಲ ಅದನ್ನು ಅವ್ರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ನಿಜ, ಅದನ್ನ ಯಾರಿಂದ ಕದಿಯದ ಸಂಪತ್ತು. ಹೌದಲ್ಲವಾ? ಹಾಗಾಗಿ ಬದುಕುವ ಛಲ ಇದೆಯಲ್ಲ ನೋಡಿ, ದ್ರೌಪದಿಯ ಸೀರೆ ಕಿತ್ಕೊಂಡ್ರು, ದ್ರೌಪದಿಯ ಕುಂಕುಮ ಕಿತ್ಕೊಂಡ್ರು, ದ್ರೌಪದಿಯ ತಲೆಕೂದಲನ್ನು ಕೆಡಿಸಿದ್ರು, ಆದರೆ ದ್ರೌಪದಿ ಒಳಗಿನ ಕೃಷ್ಣನ ಕುರಿತಾದ ಭಕ್ತಿಯನ್ನು ಕಿತ್ಕೊಳ್ಳೋಕ್ಕಾಗಲಿಲ್ಲ. ಅರ್ಥ ಆಯ್ತಲ್ಲ? ಆಧ್ಯಾತ್ಮಿಕದಲ್ಲಿದ್ರೆ ಹೊರಗಡೆ ಡಿಸ್ಟ್ರಾಕ್ಷನ್ ನಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಹೊರಗಿನ ಜನ ಕಿತ್ತುಕೊಳ್ಳುವ ಕೆಲವು ವಿಚಾರಗಳಿದ್ದಾವೆ, ಆದರೆ ಕಿತ್ತುಕೊಳ್ಳಲಾಗದ ಅಂತಃಶಕ್ತಿ ಅಂತ ಒಂದಿದೆಯಲ್ಲ, ಅದು ಸತ್ತ ನಂತರವೂ ಅದು ಜೀವಂತವಾಗಿರುತ್ತೆ. ಅದನ್ನು ನೀವು ಬಲವಾಗಿ ನಂಬೋದೇ ಆದರೆ ನಿಮ್ಮನ್ನು ಯಾರೂ ಅವಮಾನಿಸೋಕೆ ಸಾಧ್ಯ ಇಲ್ಲ. ನಾನು ದೇಹದ ಮೇಲೆ, ಸಂಬಂಧಗಳ ಮೇಲೆ, ಪ್ರತಿಷ್ಠೆಗಳ ಮೇಲೆ ಮನಸ್ಸಿಟ್ಕೊಂಡು ಕೂತ್ಕೊಂಡ್ರೆ ನನಗೆ ಯಾರೋ ಅವಮಾನ ಮಾಡಿದ್ರು ಅಂತ ಅನಿಸುತ್ತೆ. ನನಗೆ ಅದು ಯಾವುದು ಮುಖ್ಯನೇ ಅಲ್ಲ. ನಾನು ಒಂದು ಆತ್ಮಸ್ವರೂಪಿ, ನನಗೆ ಯಾರೋ ಅವಮಾನ ಮಾಡಿದ್ರು, ಓದೆ, ಚೇರ್ ಹಾಕಲಿಲ್ಲ ಅಂದರೆ ಈ ಪ್ರತಿಷ್ಠೆಗೋಸ್ಕರ ಬದುಕ್ತಾ ಇದ್ದರೆ ನನಗೆ ಅವಮಾನ ಅದು ಇದು ಅಂತ ಅನಿಸುತ್ತೆ. ನನಗೆ ಅದು ಯಾವುದು ಮುಖ್ಯ ಅಲ್ಲ. ನೆಲದ ಮೇಲೆ ಕೂರಿಸಿದ್ರೆ ನೆಲದ ಮೇಲೆ ಕೂತ್ಕೊಳ್ತೀನಿ. ಅಯ್ಯೋ ಭಗವಂತ ಕೊಟ್ಟು ಪ್ರಸಾದ ಅಂದ್ಕೊಂಡು ನೆಲದ ಮೇಲೆ ಕೂತ್ಕೊಳ್ಳೋಕೆ ತಯಾರಿದ್ದೀನಿ ಅಂದರೆ ಅವಮಾನದ ಮಾತೆಲ್ಲಿ ಬಂತು? ಹೌದಲ್ಲವಾ? ಹಾಗಾಗಿ ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊ, ಆ ಸಂಬಂಧದಿಂದ ದೂರ ಇರು, ಆ್ಯಂಡ್ ಆಗಾಗ ಬಂದು ಮಾತಾಡ್ತಾ ಇರು, ಒಂದು ಕೆಲಸ ಹುಡುಕು. ನಾನು ಸ್ವಲ್ಪ ಹುಷಾರಿಲ್ಲ ಅಂತ ಸ್ಟಾಪ್ ಇಟ್ಟಿದ್ದೀನಿ. ಜಾಯಿನ್ ಆದ್ರೆ ತಗೋತಾರೆ, ನಾನು ನಾಳೆನೆ ಹೋಗ್ಬೋದು. ಮಾಡು ನಿನ್ಗೆ ಒಳ್ಳೇದಾಗ್ಲಿ. ಮತ್ತೆ ಅಲ್ಲಿಗೆ ಹೋಗುವ ಪ್ರಯತ್ನವನ್ನ ನೀನ್ ಮಾಡಬಾರ್ದು. ಇಲ್ಲ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡಲ್ಲ. ಬಟ್ ಅದು ಏನಾಗ್ತಿದೆ ಅಂದ್ರೆ, ಇಷ್ಟು ದಿನ ಅವನು ಡಿವೋರ್ಸ್ ಕೊಡಲ್ಲ ಅಂತಿದ್ದ, ಈಗ ಅವನಾಗೆ ಕೊಡು ಅಂತ ಕೇಳ್ತಿದ್ದಾನಲ್ಲ. ಮೋಸ್ಟ್ಲಿ ಅದಕ್ಕೊಂದು ಒಳ್ಳೆ ಕಾಲ ಬಂದಿದೆ. ನಾನೇ ಹೇಳ್ತೀನಿ, ನಾನು ನೀನ್ ಯಾವತ್ ಬರ್ತೀಯಪ್ಪ, ನಾನು ದಯವಿಟ್ಟು ಈ ದಿನ ನನ್ನಿಂದ ಕೃಷ್ಣನ ಇಚ್ಛೆಯಿಂದ ಮಾತು ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅದನ್ನು ಬಿಟ್ಟು ಬಿಡು, ಆ ಸಂಬಂಧವನ್ನು ಬಿಟ್ಟು ನೀನು ಸ್ವತಂತ್ರವಾಗಿ ಏನು ಕೆಲಸ ಆದರೂ ಸರಿ ಧರ್ಮಯುತವಾಗಿ 5,000 ದುಡಿ, ಅದರಿಂದ ನೀನು ನೆಮ್ಮದಿಯಾಗಿ ಬದುಕ್ತೀಯ. ನಾನು ಟೀಚರ್ ಕೆಲಸ ಮಾಡ್ತೀನಿ, ನಾನು ಪ್ರತಿದಿನ ಒಂದು ಮಕ್ಕಳ ಜೊತೆ ಇರ್ತೀನಲ್ಲ, ಆ ಖುಷಿನೂ ನಂಗೆ ತುಂಬಾ ಇದೆ. ಚಿಕ್ಕ ಮಕ್ಕಳು ನೋಡಿದಾಗೆಲ್ಲ ನನ್ಗೆ, ನನ್ನ ತಾಯಿ ಆಗಿದ್ರೆ 1-2 ಮಕ್ಕಳಿಗೆ ತಾಯಿ ಆಗ್ತಿದೆ, ಇಷ್ಟು ಮಕ್ಕಳಿಗೆ ಅಂದ್ರೆ. ನಂದು January 1 ಬರ್ಡೇ, ನನ್ಗೆ ಯಾರು ಬರ್ಡೇ ಸೆಲೆಬ್ರೇಷನ್ ಮಾಡಿಲ್ಲ. ಬಟ್ ನಂದು ಸ್ಕೂಲಲ್ಲಿ ಮಕ್ಕಳೆಲ್ಲ ಏನೇನೋ ತಗೊಂಬಂದು ವಿಚಿತ್ರವಾಗಿ ಕಣ್ಮುಚ್ಚಿಸಿ ಏನೋ ಮಾಡ್ತಿರ್ತಾರ. ಆ ಖುಷಿ ಅಂದ್ರೆ ನಂಗೆ ತುಂಬಾ ಖುಷಿ ಕೊಡುತ್ತಾನ. ಗ್ರೇಟ್. ಶುಭವಾಗ್ಲಿ ತಾಯಿ. ಇಲ್ಲಿಂದ ನಿನ್ನ ಬದುಕು ಖಂಡಿತ, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಇರ್ಲಿ ನಮ್ಮ ಮೇಲೆ ಸದಾ. ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ವಿಶಸ್ಗೆ ನನ್ನ ಧನ್ಯವಾದಗಳು. ಅಂಡ್ ನಿಮ್ಮ ಜೊತೆ ಸದಾ ಇರ್ತೀವವ. ಶುಭ. ನಾನು ಒಂದು ಹೇಳ್ತೀನಿ, ಒಂದೇನಂದ್ರೆ, ನೀವೇನ್ ನಗ್ತಿರಲ್ಲ, ಆ ನಗುನ ನಾವು ನೋಡ್ಬೇಕನ್ನಪ್ಪ ಸದಾ. ಇದು ನೀವು ಹಂಗೆ ನಗ್ತಾ ಇರ್ಬೇಕು. ಮತ್ತೆ ಈ ಜ್ಞಾನ ಕೊಡೋ ಶಕ್ತಿನ ಭಗವಂತ ನಿಮ್ಗೆ ಇನ್ನೂ ಇಮ್ಮಡಿ ಮಾಡ್ಲಿ ಅಂತ ನಾನು ಕೂಡ ಒಂದು ಪ್ರಾರ್ಥನೆ ಮಾಡ್ತೀನಿ ನಾವು ದೇವರಲ್ಲಿ. ನಮ್ಮಂತ ಎಷ್ಟೋ ಜೀವಗಳಿಗೆ ನಿಮ್ಗೆ ಶಕ್ತಿ ತುಂಬೋ ಶಕ್ತಿನ ಇನ್ನು ಭಗವಂತ ನಿಮ್ಗೆ ತುಂಬ್ಲಿ ಅಂತ.
ದೇವರ ದಯೆ, ನಿಮ್ಮಂಥವ್ರ ಹಾರೈಕೆ. ಅಮ್ಮನನ್ನು ಕೇಳಿದೆ ಅಂತ ಹೇಳಿ ಖಂಡಿತ ಒಂದಿನ ಅಮ್ಮ ನಾವು ಬಂದ್ ಭೇಟಿ ಆಗ್ತೀವಣ್ಣ. ಬಂದು ಖಂಡಿತ ತಾಯಿ. ಶುಭವಾಗಿ. ಅವತ್ ನನ್ ಬರಕ್ ಆಗ್ಲಿಲ್ಲ, ನಾನು ನಿಮ್ದು ಅಷ್ಟಮಿ ಇದ್ದಂದ್ ಸ್ವಲ್ಪ ಹೆಲ್ತ್ ನನ್ಗೆ ಈ ತರ ಆಗಿತ್ತಲ್ಲ, ನಾನು ಬರ್ಲಿಲ್ಲ. ಶೂರ್ ಶೂರ್ ಶೂರ್. ಬಟ್ ಮನಸ್ಸಿನ ವಿಡಿಯೋನ ಡೈಲಿ ನೀವ್ ಯಾವ ಸ್ಟೇಟಸ್ ಹಾಕೊಂಡಿರ್ತಿರಲ್ಲ, ಅಮ್ಮ ನಾನು ಕುತ್ಕೊಂಡು ಅದಕ್ಕೆ ಅಂತ ಪ್ರತಿದಿನ ಎಲ್ಲ ಕೆಲ್ಸ ಆದ್ಮೇಲೆ ನಮ್ ಕೆಲ್ಸ ಏನು ಅಂದ್ರೆ ನಮ್ ಮನೇಲಿ ಟಿವಿ ಇಲ್ಲನ, ನಿಮ್ ವಿಡಿಯೋ ನೋಡೋದೇ ನಮ್ ಕೆಲ್ಸ. ಗ್ರೇಟ್ ಗ್ರೇಟ್, ಒಳ್ಳೇದಾಗ್ಲವ. ಶುಭ. ಧನ್ಯವಾದಗಳನ್ನ, ಥ್ಯಾಂಕ್ ಯು. ಈ ಮೂಲಕ ಇವರ ಗಂಡ ಅನ್ಸ್ಕೊಂಡಿರೋರಿಗೆ ನಾನು ಹೇಳೋದು, ಭಗವಂತ ನಿಮಗೆ ಸಿರಿ ಸಂಪತ್ತುಗಳನ್ನೆಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ನೀವು ಅದನ್ನು ತಪ್ಪಾಗಿ ಬಳಸಬೇಡಿ. ಈ ಹಿಂದೆ ಏನೇ ತಪ್ಪಾಗಿರಲಿ, ಒಂದು ಈ ಹೆಣ್ಮಗಳ ಜೊತೆ ನೆಮ್ಮದಿಯಾಗಿ ಬದುಕಿ. ಅಕ್ರಮ ಸಂಬಂಧಗಳು ಅದು ಒಳ್ಳೆಯದಲ್ಲ, ಅದರಿಂದ ನರಕ ಅನುಭವಿಸಬೇಕಾಗುತ್ತೆ. ಸ್ವಲ್ಪ ತಡವಾಗಬಹುದು, ಅವುಗಳು ಬಿಡೋದಿಲ್ಲ. ಆದರೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಹಣ, ಆಸ್ತಿ, ಅಧಿಕಾರ, ಅಂತಸ್ತು, ಇನ್ಫ್ಲೂಯೆನ್ಸ್ಗಳು ಇದ್ಯಾವುದೂ ನಮ್ಮನ್ನು ಕಾಪಾಡದ ಒಂದು ದುಸ್ಥಿತಿಗೆ ಮನುಷ್ಯ ಬಂದು ತಲುಪ್ತಾನೆ. ಹಾಗಾಗಿ ನಾನೇನು ಬೇಕಾದರೂ ಮಾಡಿ ತಪ್ಪಿಸ್ಕೊಳ್ಬೋದು ಅನ್ನೋದು ಸುಳ್ಳು. ದೇವರನ್ನು ನಂಬುದವರು ಖಂಡಿತ ಯಾರೂ ಕೆಟ್ಟಿಲ್ಲ. ಲೋಕದ ದೃಷ್ಟಿಯಲ್ಲಿ ದೇವ್ರ ಪೂಜೆ ಮಾಡಿದ್ರು ಏನಪ್ಪ ಇವನು ಬಡವನಾಗಿ ಇದ್ದಾನೆ ಅಂತ ಅನ್ನಿಸ್ಬೋದು. ಆದರೆ ಭಗವಂತನನ್ನು ನಂಬಿದವರು ಬಡವರಾಗಿರ್ಬೋದು, ಆದರೆ ಅವರು ಭಗವಂತನ ಮಕ್ಕಳಾಗಿರ್ತಾರೆ. ಒಂದು ಈ ಹೆಣ್ಮಗಳ ಜೊತೆ ನೆಮ್ಮದಿಯಾಗಿ ಬದುಕು ನಿರ್ಧಾರ ಬರಲಿ, ಇಲ್ಲ ನಿಮ್ಮ ಜೀವನ ನೀವು ನೋಡ್ಕೊಳ್ತೀರಾ ಅನ್ನೋದಾದರೆ ಈ ಹೆಣ್ಣು ಮಕ್ಕಳನ್ನು ನೆಮ್ಮದಿಯಾಗಿ ಬದುಕೋಕೆ ಬಿಡಿ. ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಡಲಿ, ಅದು ನನ್ನ ಪ್ರಾರ್ಥನೆ. ತಪ್ಪೆಲ್ಲರೂ ಮಾಡ್ತಾರೆ, ತಿದ್ದುಕೊಳ್ಬೇಕಲ್ಲ. ಶುಭವಾಗಲಿ.